ಹೆಡ್ಫೋನ್ ಪಾಡ್ತಿದ್ದೀರಂಚ ರಾಜಬಾಬು ನಮಸ್ತೆ. ನಮಸ್ತೆ. ಕೇಳ್ತೊಟ್ಟ? ಹಾ ಕೇಳ್ತೊಟ್ಟು. ನಮ್ಮ ವಾಯ್ಸ್ ಕೇಳ್ತೊಟ್ಟ? ಈಗ ಮುರಳಿ ನಮಸ್ತೆ. ಸರಿ ಲೋಕತೆ ನಮಸ್ತೆ. ಕೇಳ್ತೊಟ್ಟ? ಕೇಳ್ತೊಟ್ಟಣ್ಣ. ನಮಸ್ತೆ. ಆರಾಮ್ಸನ? ಎಲ್ಲವಕ್ಕೂ ನಮಸ್ತೆ. ನಮ್ಮ ಈ ವಾರದ ಅತಿಥಿಯಾಗಿ ನಮ್ಮೊಟ್ಟಿಗೆ ಬಂದಳು ಶ್ರೀಮತಿ ಲೋಕೇಶ್ವರಿ ವಿನಯ ಚಂದ್ರ. ನಂಗೆ ಅತ್ತೆ, ನಂಗೆ ನೇರಲ್ಲಿ ಅತ್ತೆ, ತುಂಬಾ ಹಕ್ಕದಂದೊಳತ್ತೆ, ನಂಗೆ ಪ್ರೀತಿನ ಅತ್ತೆ. ಯಾಕೆಂತೇಳಿ ಇವರ ತಂಗೆನ ಮಂಗಂಗೆ ನನ್ನ ಅಕ್ಕನ ಕೊಟ್ಟದ್ದು, ಹಂಗೆ ಆಗಿದ್ದು. ಆದ್ರೆ ನಮ್ಮ ಇಂದಿನ ವಿಶೇಷತೆ ಇಲ್ಲಿ ನಮ್ಮ ಅರೆಭಾಷೆ ಕಲಿಕೆಗೆ ಪರಿಚಯಿಸೋಕು ಅಂತ ಹೇಳಿದ್ರೆ, ಇದು ಲೋಕೇಶ್ವರ ವಿನಯ ಚಂದ್ರ ಅಂತ ಎನ್ನುವಂತ ಹೆಸರು ಕೇವಲ ಗೌಡ ಸಮಾಜಕ್ಕೆ ಅಂತ ಅಲ್ಲ, ಸಂಪೂರ್ಣ ಒಂದು ಸ್ತ್ರೀ ಸಮಾಜಕ್ಕೆ ಒಂದು ನೆನಪುಲಿ ಉಳಿಸಿಕೊಂಬಂತ ಹೆಸರು. ಯಾಕಂತ ಹೇಳಿದ್ರೆ ಬೆಳ್ತಂಗಡಿಲಿ ಈಗ ಇವರ ಮನೆ ಒಳಂಬ್ರ ನೋಡ್ರೆ ತುಂಬಾ ಮೂಲೆ. ಈಗ ನಾವೊಮ್ಮೆ ಉಜಿರೆಗೆ ಹೋದೇ ನಾವೇ ದೊಡ್ಡದು ತಿಳಿ ತಲೆ ಬಿಸಿ, ಆದ್ರೆ ಉಜಿರೆಂದಳು ಇವರ ಮನೆಗೆ ಹೋದ ಅದು ಮತ್ತು ಅಂಡಮಾನೆ. ಹಂಗೆ ಅಂತ ಮೂಲೆಯಲ್ಲಿ ಇದ್ದರೂ ಸಹ ರಾಜಕೀಯವಾಗಿ ಸಾಮಾಜಿಕವಾಗಿ ತುಂಬಾ ಸಕ್ರಿಯವಾಗಿ ಅಂದಿನ ಕಾಲಂದಲೇ ಬೆಳೆಸಿಕೊಂಡು ಬರ. ಯಾಕಂತೇಳಿದ್ರೆ ಇಂದಿನ ಕಾಲದಲ್ಲಿ ಸುಲಭ, ಯಾಕಂತೇಳಿದ್ರೆ ಮಾತಾಡಿಕೆ ಮೊಬೈಲ್ ಇಟ್ಟು ಹೋಕೆ ಮನೆ ಜಾಲಿಗಿಳಿದರೆ ಕಾರ್ ಹತ್ತಕ್ಕೆ ಅಥವಾ ಬೈಕ್ ಕೊಟ್ಟು ಇಂಥದೆಲ್ಲ ವ್ಯವಸ್ಥೆ ಕೊಟ್ಟು. ಆದ್ರೆ ಅಂದಿನ ಕಾಲದಲ್ಲಿ ಅಷ್ಟು ದೂರಂದ ಹೊರಗೆ ಬಂದು ಸಾಮಾಜಿಕವಾಗಿ ಬೆಳೆದು ಹೇಳಿದ್ರೆ ಅದೊಂದು ಸಾಧನೆನೇ ಸರಿ. ಈಗ ಇವು ರಾಜಕೀಯವಾಗಿ ಹಾಕಕನ ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೋ, ಮತ್ತೆ MLA ಕ್ಯಾಂಡಿಡೇಟ್, MP ಕ್ಯಾಂಡಿಡೇಟ್ ಆಗಿದ್ದೋ, ಹಂಗೆ ಜಿಲ್ಲಾ ಮಹಿಳಾ ಒಕ್ಕೂಟಲಿದ್ದೋ, ಹಿಂಗೆಲ್ಲ ತುಂಬಾ ಸಾಮಾಜಿಕವಾಗಿ ಕೆಲಸ ಮಾಡಿ ಈಗ ಅಲ್ಲಿನ ಮೇಲೆ ಇದು ಬೆಳ್ತಂಗಡಿ ಗೌಡ ಸಂಘಲ್ಲಿ ವಾಣಿ ತೇಳುವಂತಹ ಒಂದು ಹೈಸ್ಕೂಲು ಶಿಕ್ಷಣ ಸಂಸ್ಥೆಗಳು ಗೌಡ ಸಂಘದ ಮೂಲಕ ನಡೀತಾ ಇರುವಂತದ್ದು ವಾಣಿ ಶಿಕ್ಷಣ ಸಂಸ್ಥೆಗಳು. ಇದರ ಸ್ಥಾಪಕರಲ್ಲಿ ಕೂಡ ಇವರ ಕಾರ್ಯ ತುಂಬಾ ಮಹತ್ವದ್ದು. ಈಗ ಇವು ಸದ್ಯಕ್ಕೆ ಇಂಥ ಹೊರಗಡೆದೆಲ್ಲ ಕೆಲಸಗಳು ಸ್ವಲ್ಪ ಕಮ್ಮಿ ಮಾಡಿಕೊಂಡದ್ದು. ಆಶ್ರಮ ನಡೆಸ್ಕೊಂತಾಳೆ, ಅಲ್ಲಿ ಅನಾಥ ಮಕ್ಕಳದಂತ ಆಶ್ರಮ, ಅದರ ಜೊತೆಗೆ ಇವು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾಳು. ಅತ್ತೆ ನಮಸ್ತೆ, ನಮ್ಮೆಲ್ಲರ ಪರವಾಗಿ ನೀವಿಗೆ ಸ್ವಾಗತ. ನಮಸ್ತೆ ಅಣ್ಣ. ನಮಸ್ತೆ. ನಮ್ಮ ಇಂದಿನ ಇದು ಅರೆಭಾಷೆ ಕಲಿಕೆ ನಾವು ಸುಮಾರು 2 ವಾರ ಇಲ್ಲಿ ಮುಟ್ಟ. ಆದರೆ ಈ ಅರೆಭಾಷೆ ಕಲಿಕೆ ಕಾರ್ಯಕ್ರಮಕ್ಕೆ ಬಿತ್ತು ಹಾಕಿದವು ಸತೀಶ್ ಅಣ್ಣ, ನೀರು ಹೊಯ್ದವು ಮಾತ್ರ ನಾವು. ಅವು ಸತೀಶ್ ಬೆಳ್ತಂಗಡಿ ಕಡೆಯಿಂದ ನಾವೇ. ಸೊ ನೆಕ್ಸ್ಟ್ ತಿಳಿಸಿಕೊಟ್ನೆ, ನೀವು ಪರಿಚಯ ಮಾಡಿ ಕಣಕ್. ಹಂಗೆ ಅದರೊಟ್ಟಿಗೆ ನಮ್ಮೊಟ್ಟಿಗೆ ಅವಳು ವಿನೋದ್ ಮೂಡಗದ್ದೆ, ಮನೋಜ್ ಕುಡೇಕಲ್, ವಿವೇಕಾನಂದ ಮಂಡೇಕರ, ಹಂಗೆ ರಮೇಶ್ ನಡುಮನೆ ಕಲಿಯುವಂತಹ ಮಕ್ಕ ನಾವ್ಗೆ ಸರಾಸರಿ 30ರಿಂದ ಜಾಸ್ತಿ ಅವಳು. ವಿಶೇಷತೆ ಏನಂತ ಹೇಳಿದ್ರೆ ಪ್ರಾಯದವಲ್ಲ, ಸಣ್ಣ ಪ್ರಾಯದವೇ, ಸ್ವಲ್ಪ 15, 20, 25, 30 ವರ್ಷದ ಒಳಗಡೆವೆ. ಹಂಗಾಗಿ ಕಲ್ಸಿಕೆ ನಾವ್ಗೂ ಖುಷಿ. ಎರಡನೇದಂತ ಹೇಳಿ ಎಲ್ಲಕ್ಕೂ ಸೇಫ್ ಆಗಿ ಇರಿಕೆನೂ ಒಳ್ಳೇದು ತೇಳುವಂತ ನಾವೊಂದು ಖುಷಿ ಇಟ್ಟು. ಸೊ ಓವರ್ ಟು ಸತೀಶ್ ಅಣ್ಣ, ನಿಮ್ಮ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡಿ ಕಣಕ್ಕೆ ಅಂಡ್ ಟೇಕ್ ಓವರ್ ಟು ದಿ ಅತ್ತೆ. ನಮಸ್ತೆ ಮೇಡಮ್, ಸತೀಶ್ ಮಂಡದ. ನಮಸ್ತೆ. ಆಕ್ಚುಲಿ ಎನ್ನ ಅಣ್ಣನಾಗ್ಲ ಪರಿಚಯ ಪೂರ ಉಂಡು. ಬೆಳ್ತಂಗಡಿ ಮಾಧವರುಳ್ಳರದು ಮೆಡಿಕಲ್ ಆರ್ನ ಮೆಗ್ಗೇನ್ ಆಕ್ಚುಲಿ ಏನು ಬ್ಯಾಂಗ್ಳೂರ್ ಗುರ್ತುಂಡು ಎಂಕು ಫ್ಯಾಮಿಲಿ ಗುರ್ತುಂಡು ಎಂಕ್ಲ ಎಲ್ಲಿ ಮಾಮಿನ ಸಂಬಂಧಿಕರು ಮಾತಾಡ್ಲಿ ಪೂಂಜಲಗಟ್ಟೆಗೆ ಬುಕ್ ಆಡಿ ಬರೋನಿತ್ತಾರೆ ಇದ್ರಲ್ಲಿ ಪಾಚ ಇರುತ್ತೆ. ಬಟ್ ಇತ್ತೆ ಈರೆಗೆ ಮುಖ ಪರಿಚಯ ಗೊತ್ತಾ ಅಂಚ ಪಂಡ್ಲೆ ಅವೇ ಮೊನ್ನ ಇಂಕ ನಮ್ಮ ಲೋಕಲ್ ನಮ್ಮ ಭಾಷೆಲೆಗೆ ಪೂರ ಒಂಜಿ ತಾಂತ್ರಿಕವಾಯಿನ ಒಂಜಿ ಟಚ್ ಕೊರ್ಕ ಐತೊಟ್ಟಿಗೆ ತಾಂತ್ರಿಕತೆ ಇಂಚ ನಮ್ಮ ಭಾಷೆದ ಅಭಿವೃದ್ಧಿಗೆ ಯೂಸ್ ಮನ್ಪೊಲಿ ಪಂಡದ ಒಂಜಿ ಎಲ್ಲಿ ಎಕ್ಸ್ಪೆರಿಮೆಂಟ್ ಪ್ರಮಾಣ ತಂದುಲ್ಲ ಆಯ್ತ ಫಲವಾದ ಒಂದು ಫಸ್ಟ್ ಒಂಜಿ ರೌಂಡ್ ತುಳು ಕ್ಲಾಸ್ ಮಂತ ಒಂದು ಇತ್ತೆ ಅರೆ ಭಾಷೆ ಅಂಚಿನ ಬೇತೆ ಬೇತೆ ನಮ್ಮ ಕರಾವಳಿದ ಭಾಷೆಲೆಗೆ
ಈ ತರ ಒಂಜಿ ಬೇಲೆ ಮನ್ಪುನ ಒಂಜಿ ಪ್ಲಾನ್ಡ್ ಉಲ್ಲೇನ ಅಂಚ ಐತ ಪಾಠದೊಂದು ಒಂಜಿ ಅಂಚ ಅಂಚ ಮುಗ್ಳು ಪೂರ ಮಸ್ತ್ ಸಪೋರ್ಟ್ ಕೊರೊಂದುಲ್ಲೆರ್. ಏನ ಏನ ತುಳುತೊಟ್ಟಿಗೆ ಅರವಸೆ ಅಂದ ಅರೆ ಭಾರತ ಭಾಷೆ ಕಲ್ತನ ಎಡ್ಡೆ ಅಂದ್ ಏತು ಭಾಷೆ ಕಲ್ತೊಂದುಲ್ಲೆ ನಮ್ಮ ಕಲ್ತ ಆತ ನಂಗೆ ಎಡ್ಡೆ ಆಪುಂಡು. ಅಂಚ ಅಂಚ ಮುಗ್ಳು ಪೂರ ಮಸ್ತ್ ಇಂಟ್ರೆಸ್ಟ್ ಅದ್ ಒಂಜಿ ಐನ್ ಜನ ಮುಲ್ಪ ಗ್ರೂಪ್ ಉಲ್ಲ ಅಗ್ಲ ಒಂಜಿ ಇಂಟ್ರೆಸ್ಟ್ ಮಾಡ್ತೇರ್ ಅಂಚ ಪೋವೊಂದುಂಡು. ನಿಕ್ಲೆ ಪೂರ ಇರು 10 ತಿಂಗಳೊಟ್ಟಿಗೆ ಇತ್ತನ ಇಂಗ್ಲೆಗ್ ಒಂಜಿ ಸದಾವಕಾಶ ಅಂಚ. ನೆಕ್ಸ್ಟ್ ನಮ್ಮೊಟ್ಟಿಗೆ ಮನೋಜ್ ಕೂಡೆಕಲ್ ಬಂದದ್ದು ಆರುಲ್ಲೇರೆ. ಮನೋಜ್ ಅವರೇ, ಮನೋಜ್ ಅಣ್ಣ ಅಲ್ಲ ನಮಸ್ತೆ. ಹಲೋ ಹಲೋ ಹಾ, ಹಲೋ ಮನೋಜ್. ನಮಸ್ತೆ ನಮಸ್ತೆ ಹೇಳಿ ಅಣ್ಣ. ಕುಡಕಲ ಮಾಯ್ದ. ಹಲೋ ಗೊತ್ತುಂಟು ಕೂಡೆಕಲ್ಲ ಮನೆಯವೆಲ್ಲ ಗೊತ್ತುಂಟಲ್ಲ ಅದೇ ವಿಟ್ಲಕ್ಕೆ. ಹೌದು ಅವರ ಹೌದು ಅವರ ಗೊತ್ತು. ಗೊತ್ತು ಗೊತ್ತು. ಆರ್ಲ ಸೋಶಿಯಲ್ ಬಾರಿ ಬರೆಪ್ಪೇರೆ ಕವನ ಕತೆ ಹಾ ಹಾ ಹಾ. ರಿಲಿಕ್ಸ್ ಬರೆಪ್ಪನ ಅಂಚನೆ ಮುಖ ವಿನೋದ್ ಮೂಡಗದ್ದೆ ಅಂತ ಇದಾರೆ ಇಲ್ಲಿ. ವಿನೋದನ ಅವ್ರದ್ದು ಮೀಟ್ ಆಗಿದೆ. ನಮಸ್ತೆ ನಮಸ್ತೆ ನಮಸ್ತೆ. ಅವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಈ ತರ ಸೋಷಿಯಲ್ ಆಕ್ಟಿವಿಟಿ ತುಂಬಾ ತುಂಬಾ ಇದಾರೆ, ಆಳವಾಗಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ನಮ್ಮ ಅರೆ ಭಾಷೆ ಸಂಸ್ಕೃತಿ ಆತರ ಎಲ್ಲ. ಅದಾದ್ಮೇಲೆ ವಿವೇಕಾನಂದ ಇದ್ದಾರೆ, ಮಂಡೇಕರ ವಿವೇಕಾನಂದ. ಅವರು ಟೆಕ್ಕಿ TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇದಕ್ಕೆ ಫುಲ್ ಟೆಕ್ನಿಕಲ್ ಸಪೋರ್ಟ್, ಈ ತರ ಟೀಚಿಂಗ್ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ ಜೊತೆ ರಮ್ಯಕ್ಕೆ ಇದಾರ, ರಮ್ಯಶ್ರೀ ಅಂತ ಇದ್ದಾರೆ, ರಮ್ಯಶ್ರೀ ನಡುಮನೆ ಅವರು ಕೂಡ. ಅಂದ್ರೆ ಈ ಒಂದು ಇದ್ರಲ್ಲಿ ಅಂದ್ರೆ ಇದ್ರಲ್ಲಿ ನಮ್ಗೆ ಬೇಸಿಕ್ ಆಗಿ ಮುಂಚಿದ್ದು ಯಾವ್ದು ಪ್ಲಾಟ್ಫಾರ್ಮ್ ಇಲ್ಲ. ಇದೇ ತರ ಕಲಿಸ್ಬೇಕು, ಇದೇ ತರ ಸಬ್ಜೆಕ್ಟ್ ತಗೊಳ್ಬೇಕು, ಈ ತರ ಟೀಚಿಂಗ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕು ಅಂತ. ಅದರಿಂದ ನಾವೇ ಒಳಗಡೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ತುಂಬಾ ಇವರೆಲ್ಲ ಅದ್ರ ಹಿಂದೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ಆತರ. ಓಕೆ, ನೆಕ್ಸ್ಟ್ ರಾಘವೇಂದ್ರ ಸರ್ ಬನ್ನಿ. ಓವರ್ ಟು ಲೋಕತೆ. ನಾವ್ಗೆಲ್ಲವಕ್ಕೂ ಶುಭ ಹಾರೈಸೋಕು ಅರೆ ಭಾಷೆ ಬೆಳವಣಿಗೆಗೆ ನೀವೆಷ್ಟು ಕೆಲಸ ಮಾಡಲಿ ಅಂತೇಳಿ ನಾವು ಗೊತ್ತುಂಟು. ಮೋಸ್ಟ್ಲಿ ನಿಮ್ಮ ಅನುಭವದ ಅರ್ಧ ಪ್ರಾಯಕ್ಕೆ ಅರ್ಧ ಅನುಭವ ನೀವು ಎಂತ ಅನುಭವ ಇರುವಂತಹ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಅರ್ಧ ಪ್ರಾಯ ನಾವೂ ಅತ್ಲ ಈಗ. ಸೊ ಹಂಗಿರ್ಕಾಕಂದ್ರೆ ನಿಮ್ಮ ಕಡೆ ನಾವ್ಗೆಲ್ಲಕ್ಕೊಂದು ವಿಶ್ವಾಸ ಕೊಡೋಕು ಏನ್ ಹೇಳಿಕೆ ಬಯಸ್ತೀರಿ ಹಿಂಗೆ ತಿಳ್ಕೊಂಡು ನಮ್ಮದೊಂದು ಹೇಳಿಕೆ. ಒಂದು ಜಾತಿಗೊಂದು ಭಾಷೆ ಅಂತ ಹೇಳುವೆ ಹಂಗೆ. ಈಗ ನಮ್ಮದಲ್ಲಿ ತುಳು ಮಾತಾಡುವವಳು, ಕನ್ನಡ ಮಾತಾಡುವವಳು, ಅರೆ ಭಾಷೆವಳು. ನಾವಿಗೆ ಅರೆ ಭಾಷೆ ಅಂತ ಹೇಳಿದ್ರೆ ಬಹಳ ಒಂದು ಹೆಮ್ಮೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವರ ಒಂದು ಮಾತೃಭಾಷೆ ಅಂತ ಹೇಳಿದ್ರೆ ಅದರ ಮೇಲೆ ಹೆಮ್ಮೆ ಇರೋಕಾದ. ಇಲ್ಲದ್ರೆ ಆ ಭಾಷೆ ಬೆಳಕೆ ಆಗೋಳು ಸಾಧ್ಯ ಇಲ್ಲ. ಈಗ ನಾ ಮದುವೆ ಆಗಿ ಇಲ್ಲಿ ಬೆಳ್ತಂಗಡಿಗೆ ಬಂದೆ. ಇಲ್ಲಿ ಬಾಕನ ನನ್ನನ್ನು ಮುಂದೆ ಒಬ್ಬ ಮಾತ್ರ ಅರೆ ಭಾಷೆ ಮಾತಾಡೋ ಫ್ಯಾಮಿಲಿ ಇಲ್ಲಿ ಇದ್ದು, ತೆಂಕಿಲ್ ಅಂತ ಬಂದವು. ಬಿಟ್ರೆ ಆ ಅರೆ ಭಾಷೆ ಇಲ್ಲೇ. ನಮ್ಮ ಭಾಷೆ ಕೇಳ್ಕನ ನಮ್ಮ ಇವ ಅಕ್ಪಲ ಇವೆಲ್ಲ ಮುಂದೆಲ್ಲ ತಮಾಷೆ ಮಾಡ್ತಿದ್ವು ಅಂತೇಳಿ. ಇಲ್ಲಿ ಕೊಪ್ಪದವು ಅವರ ಭಾಷೆಗೂ ನಮ್ಮದಕ್ಕೂ ತುಂಬಾ ಸಾಮೀಪ್ಯ ಉಂಟು. ಕೊಪ್ಪ ಅಂತೇಳಿ ಮಡಿಕೆ ಮಾಡವು ಹಂಗೆ ಹೇಳ್ತಿದ್ವು. ಆದ್ರೆ ಈಗ ನಂಗೆ ಸಂತೋಷ ಅಂತ ಹೇಳಿದ್ರೆ ಪ್ರತಿ ಒಂದು ಫ್ಯಾಮಿಲಿಲಿ ಸಹ ಒಂದು ಅರೆ ಭಾಷೆಯವರ ಸಂಬಂಧ ಆಗ್ಬಿಟ್ಟು ಹಂಗೆ. ಅದರಿಂದಾಗಿ ಈಗ ಬೆಳ್ತಂಗಡಿ ತಾಲೂಕಲ್ಲಿ ಸಹ ತುಂಬಾ ಜನ ತುಳುವರು ಎಲ್ಲ ಅರೆ ಭಾಷೆ ಕಲ್ತೋಳ ಮಾತಾಡಿಗೂ ಗೊತ್ತು. ಹಂಗೆ ನಾನು ಸಹ, ನೀವೀಗ ಬ್ಯಾಂಗ್ಳೂರ್ಲಿ ಹೇಳೋರಿ, ನಾನು ನನ್ನ ಯವನಲ್ಲಿ ನಾ ಡಿಗ್ರಿ ಎಲ್ಲ ಮಾಡಿದ್ದು ಬ್ಯಾಂಗ್ಳೂರ್ಲಿ. ನಾವು ಆಗ ಸಹ ಅಲ್ಲಿ ಅರೆ ಭಾಷೆ ಅಂತ ಹೇಳಿ ಬಹಳ ಇದಿತ್ತು. ತುಂಬಾ ನಾವು ನಮ್ಮ ಪುತ್ತ ಸಿಕ್ಕನ ಅವರೊಟ್ಟಿಗೆ ಅರೆ ಭಾಷೆ ಮಾತಾಡ್ತಿದ್ದವು. ಯಾಕಂದ್ರೆ ಬೇರೆ ಭಾಷಿಗರು ಈಗ ತುಳು ಈಗ ಶೆಟ್ರಿಗಿರ್ಲಿ, ಅವು ಎಷ್ಟೇ ಮೇಲೆ ಹೋಗಲಿ, ಯಾವ ದೇಶದಲ್ಲಿ ಇರ್ಲಿ, ಎಷ್ಟು ಮಟ್ಟಕ್ಕೆ ಎತ್ತಲಿ, ಅವು ತುಳು ಭಾಷೆ ಬಿಡುದಿಲ್ಲ. ಆದ್ರೆ ನಮ್ಮವಕ್ಕೆ ನಮ್ಮ ಭಾಷೆ ಮಾತಾಡುತ್ತೇಳಿ ಸ್ವಲ್ಪ ಸಂಕೋಚ. ಎಲ್ಲರೂ ಸಿಕ್ಕಿಯರು ಸಹ ಒಂದು ಬಂದವರು ಸಹ ಕನ್ನಡಲ್ಲಿ ಮಾತಾಡುದು ಅರೆ ಭಾಷೆವು. ಆದ್ರೆ ನಾ ಹಂಗಿಲ್ಲ, ನಾವು ಆಫೀಸ್ಲಿ ಇರ್ಲಿ ಎಲ್ಲೇ ಇರ್ಲಿ, ಈಗ ಡಿ ವಿ ಸದಾನಂದಣ್ಣ ಅವು ಸಿಕ್ಕಿಯರು ಸಹ ಎಷ್ಟು ಜನರ ಮುಂದೆ ಇದ್ರೆ ನಾವು ಮಾತಾಡುದು ಅರೆ ಭಾಷೆ. ಅವಕ್ಕೂ ಸಹ ಬಹಳ ಒಂದು ಅಭಿಮಾನ. ಅಂತ ಅಭಿಮಾನಿಗರು ಇದ್ದರೆ ಮಾತ್ರ ನಮ್ಮ ಭಾಷೆ ಅದರ ಬೆಳೆಸಿಕೆ ಸಾಧ್ಯ ಉಂಟು, ಅದರ ಉಳಿಸಿಕೆ ಸಾಧ್ಯ ಉಂಟು. ಇಲ್ಲದರೆ ಸಾಧ್ಯ ಆದಲ್ಲ. ಮತ್ತೆ ನೀವು ಅದೇ ನೀವೀಗ ಬೇರೆ ಈಗ ಕೆಲ ತುಳುನೋಕೆ ಅರೆ ಭಾಷೆ ಕಲಿಸ್ತವಳರಿ ಅಂತ ಬಾರಿ ಸಂತೋಷ ಆಯ್ತು. ಈಗ ಅವರೊಟ್ಟಿಗೆ ಇದು ಬಾಂಬೆಯಿಂದ ಒಬ್ಬವಳು ನಮ್ಮ ನಳಿನಿ ಕುಲಾಲಕ್ಕ ಅವಳು, ಮತ್ತೆ ಲೀಲಾ ಅವಳು, ಇವೆಬ್ಬರು ಅರೆ ಭಾಷೆ ಅಲ್ಲದು. ಸೊ ಹೊರಗಿಂದ ಕಲಿತವಳು. ಅದಲ್ಲದೆ ದುಬೈಯಿಂದ ಮೀನಾಕ ಕನೆಕ್ಟ್ ಆಗೋಳು, ಮೀನಾ ಹರೀಶ್ ಅಂತೇಳಿ, ಅವು ಮಂಗಂಗೋಸ್ಕರ ಕಲ್ಸ್ಕೊಂತವಳು. ಸೊ ಅರೆ ಭಾಷೆ ಕಲಿಯೋಕೆ ನಿಮ್ಮ
ಆಶೀರ್ವಾದ ಮಾತುಗ ಎಂತ ಹೇಳಿಕೆ ಬಯಸಿರಿ ಅತ್ತೆ? ನಾವು ಸಾಮಾಜಿಕವಾಗಿ ಎಲ್ಲರೊಟ್ಟಿಗೆ ಒಂದು ಕಾಂಟ್ಯಾಕ್ಟ್ ಇರ್ಕನ ಅವರವರ ಎಲ್ಲ ಭಾಷೆಗಳ ಕಲ್ತರೆ ಒಳ್ಳೇದು ಅದು. ಯಾಕೆಂದ್ರೆ ಈಗ ನಾರೆ ಭಾಷೆಗಳು ಅವು ಬೇರೆ ಭಾಷೆ, ನಮ್ಮ ಭಾಷೆ ಕಲ್ತು ಮಾತಾಡ್ಕೊಂಡು ನಂಗೆ ತುಂಬಾ ಅವರೊಟ್ಟಿಗೆ ಒಂದು ಸಂಪರ್ಕ ಅದೇ, ಬಹಳ ಒಂದು ನಮ್ಮ ಆತ್ಮೀಯರು ಅಂತ ಅದೇ. ಈಗ ನಮ್ಮ ಇಲ್ಲಿ ಸಹ ಬೆಳ್ತಂಗ್ಲಿ ಸಹ ಕೆಲವು ಜನ ಎಲ್ಲ ಅವು ನಮ್ಮ ಸುಳ್ಳಿಯಲ್ಲಿ ವರ್ಕ್ ಮಾಡಿದವು ಎಲ್ಲ ಆಫೀಸರ್ಸ್, ಅವು ನನ್ನ ಕಂಡ ಕೂಡಲೇ ಅಕ್ಕ ಅಂತ ಹೇಳಿ ಅರೆ ಭಾಷೆಯಲ್ಲೇ ಮಾತಾಡುದು. ಆಗ ನಾವ್ಗೆ ಅವರೊಟ್ಟಿಗೆ ಅವು ಬೇರೆ ಭಾಷೆವು ಬೇರೆ ಜಾತಿಯವು ಅನ್ಯ ಇವು ಅಂತ ನಾವ್ಗೆ ಅನ್ಸುದಿಲ್ಲ, ನಮ್ಮ ಅಂತೇಳಿ ಅದೇ. ಹಂಗೆ ಆ ಭಾಷೆ ಅಂತ ಹೇಳುವಂಥದ್ದು ನಮ್ಮ ಒಂದು ಮಾನವೀಯ ಸಂಬಂಧನ ಹಕ್ಕಲೆ ಇದು ಮಾಡುವಂಥದ್ದು, ಗಟ್ಟಿ ಮಾಡುವಂಥದ್ದು. ಈಗ ನಂಗೂ ಸಹ ಹಲವು ಭಾಷೆ ಗೊತ್ತುಂಟು, ನಂಗೆ ತುಂಬಾ ಎಲ್ಲ ಫ್ರೆಂಡ್ಸ್ ಅವಳು. ಈಗ ಕೊಡಗರು ಸಹ ಫ್ರೆಂಡ್ಸ್ ಅವಳು, ನಾ ಅವರ ಕಾಂಬಕನ ಆದಷ್ಟು ಕೊಡಗು ಭಾಷೆಯಲ್ಲೇ ಮಾತಾಡುದು. ಮಲಯಾಳಿಗ ಫ್ರೆಂಡ್ಸ್ ಅವಳು, ಅವರೊಟ್ಟಿಗೆ ಮಾತಾಡ. ಹಾಗಾಗಿ ನಾವ್ಗೆ ಒಂಥರ ಈ ಸಾಮಾಜಿಕವಾಗಿ ನಂಗೆ ತುಂಬಾ ಜನರ ಕಾಂಟ್ಯಾಕ್ಟ್ ಈ ಭಾಷೆ ಇದರಿಂದ ಬಾತ್. ಹಾಗೆ ಅದರಿಂದ ಈ ಅವಸ ನಮ್ಮ ಅರೆ ಭಾಷೆ ಕಲ್ತಾರೆ ನಾವ್ಗೆ ತುಂಬಾ ಒಂದು ಸಂತೋಷ ಅದೇ. ಸೊ ಈಗ ಭಾಷೆ ಇನ್ನಷ್ಟು ಬೆಳೆಸಿಕೆ ಉಳಿಸಿಕೆ ನಾವು ಯಾವ ತರಲ್ಲಿ ಏನಾದ್ರು ಹೊಸ ಕೆಲಸ ಮಾಡಿಕಣಕಂತೇಳಿ ನಿಮ್ಮ ಅನುಭವದ ಪ್ರಕಾರ ಅತ್ತೆ? ಈಗ ಆಲ್ರೆಡಿ ಈಗ ಅಕಾಡೆಮಿ ಎಲ್ಲ ಪ್ರಾರಂಭ ಆಗ್ಬಿಟ್ಟು ಅಕಾಡೆಮಿಯಲ್ಲಿ ಸದಸ್ಯರುಗಳು ಅದರಲ್ಲಿ ಒಂದು ಕೊರತೆ ನಾ ಕಂಡದ್ದು ಅಂತ ಹೇಳಿದ್ರೆ, ಈ ಭಾಷೆನ ನಾವು ಹೆಚ್ಚು ಅದರ ಒಂದು ಬೆಳೆಸೋ ಕುಂತಿದ್ದಾರೆ ಖಾಲಿ 1-2 ತಾಲೂಕಿಗೆ ಮಾತ್ರ ಪ್ರಾತಿನಿಧ್ಯ ಕೊಡುದಲ್ಲ, ಅದರಲ್ಲಿ ಹೆಚ್ಚಾಗಿ ಮಡಿಕೇರಿ ಮತ್ತೆ ಸುಳ್ಯದವರು ಮಾತ್ರ ಕಂಡವಳೆ ನಾವು. ಈಗ ಪುತ್ತೂರ್ಲಿ ಅವಳೋ, ಬಂಟ್ವಾಳಲ್ಲಿ ಅವಳೋ, ಮಂಗ್ಳೂರ್ಲಿ ಸಾರೆ ಭಾಷೆ ಮಾತಾಡೋ, ನಾವು ಬೆಳ್ತಂಗಲ್ಲಿ ಸೋಳೋ ಅಂತವರೆಲ್ಲ ಸೇರ್ಸಿಕಂದ್ರೆ ಆ ಭಾಷೆ ಬೆಳವಣಿಗೆಗೆ ಸ್ವಲ್ಪ ಒಳ್ಳೇದದೆ. ಇಲ್ಲದ್ರೆ ನಾವೊಂಥರ ಅದರ ಸಂಕುಚಿತ ಮನೋಭಾವಲ್ಲಿ ಆ ಭಾಷೆನ ಬೆಳೆಸಿಕೆ ಸಾಧ್ಯ ಆದುಲ್ಲ. ಆದಷ್ಟು ಈಗ ಅದಕ್ಕೆ ಸದಸ್ಯರ ಆಯ್ಕೆ ಮಾಡ್ಕನ ಎಲ್ಲ ಒಂದು ಪ್ರಾತಿನಿಧ್ಯ ಕೊಟ್ರೆ ಉತ್ತಮ ಅಂತ. ಈಗ ನೀವು ಬ್ಯಾಂಗ್ಳೂರ್ಲಿ ಸಹ ಒಳರಿ ಯಾರೇ ಭಾಷೆ ಮಾತಾಡು, ಅಲ್ಲಿ ನಾವು ಮುಂದೆ ಪದ್ಮಕೋಲ್ಚರ್ ಎಲ್ಲ ಸಮಿತಿಲಿ ಇದ್ದು ಗೊತ್ತುಂಟು ನಂಗೆ. ಈಗ ಎಷ್ಟು ಜನ ಓಡೋ ಗೊತ್ತಿಲ್ಲ, ಈಗಿನ ಹೊಸ ಸಮಿತಿಲಿ ಗೊತ್ತಿಲ್ಲ. ಮತ್ತೆ ಅವಕ್ಕೆ ಯಾವ್ದು ಈಗ ನಾವು ಅಧ್ಯಕ್ಷರನ್ನ ಇದ್ ಮಾಡಿದೆ, ಅವಸ ನನ್ನ ಇದೆ ಅವನ ಅಮ್ಮ ನಂಗೆ ಅಜ್ಜಿ ಹಾಕು, ನಾವು ಒಂದೇ ಕುಟುಂಬದವು ಕಜೆಗದ್ದೆ ಈಗಿನ ಅಧ್ಯಕ್ಷ. ಅವನೊಟ್ಟಿಗೆ ನಾವು ಈ ಮಾತು ಹೇಳ್ದೆ, ಆಗ ಅವ ಹೇಳ್ತೀನಿ ನನ್ನವೇ ಆಯ್ಕೆ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಅಕ್ಕ ಅಂತ ಹೇಳ್ತೀನಿ. ಹಂಗೆ ಅಂತ ಹೇಳ್ರೆ ಸ್ವಲ್ಪ ಅದರ ವಿಶಾಲ ಮನೋಭಾವದಲ್ಲಿ ತಕ್ಕಂಗೆ ನಾವು ಎಲ್ಲಾ ಕಡೆ ಒಂದು ಸದಸ್ಯರ ಅರೆ ಭಾಷೆ ಅಕಾಡೆಮಿಗೆ ಸೇರಿಸಿಕಂದರೆ ಹೆಚ್ಚು ಬೆಳವಣಿಗೆ ಅದ್ರ ಮಾಡಿಕೆ ಸಾಧ್ಯ ಆದೆ ಅಂತ ನನ್ನ ಒಂದು ಅನಿಸಿಕೆ. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು. ಆಕ್ಚುಲಿ ಇಂದು ಬೆಳಿಗ್ಗೆ ನಾ ಎಲ್ಲರೊಟ್ಟಿಗೆ ಹೇಳಿದೆ ಈಗಲೇ, ಯಾಕಂತೇಳಿದ್ರೆ ಬೆಳಿಗ್ಗೆ ನಮ್ಮ ಲಕ್ಷ್ಮೀನಾರಾಯಣ ಕಜಗದ್ದಣ್ಣ ಫೋನ್ ಮಾಡಿದ್ದು. ಫೋನ್ ಮಾಡಿ ಒಂದು ವಿಷಯ ಕೇಳಿದೆ, ಇನ್ನು ಅರೆ ಭಾಷೆ ಕಲಿಕೆನ ಮುಂದುವರಿಸುದು ಹೆಂಗೆ ಅಂತ ಹೇಳಿಕೊಂಡು. ಯಾಕಂತೇಳಿದ್ರೆ ಮೊನ್ನೆ ನಮ್ಮ ಒಂದು ದಿನ ಗೆಸ್ಟ್ ಆಗಿ MB ಸದಾಶಿವಣ್ಣ ಬಂದ ಒಂದು ಮಾತು ಹೇಳ್ದು. ಎಂತ ಹೇಳಿದ್ರೆ, ನಾವು ಅರೆ ಭಾಷಿಗರು ನಾವೆಲ್ಲವೂ ಅರೆ ಭಾಷಿಗರು ಗಟ್ಟಿ ಹಾಕು ಅಂತೇಳಿ ಜನಗಳ ಸೇರ್ಸಿಕಷ್ಟೇ ಹೊರತು ಭಾಷೆ ಉಳಿಸುವುದರ ಬಗ್ಗೆ ಜಾಸ್ತಿ ತಲೆ ಕೆಡ್ಸಿಕೊಂಡತ್ಲಿ ಮುಟ್ಟ. ಸೊ ಒಂದು ಮಾತು ನೇರವಾಗಿ ಹೇಳ್ದೆ, ಹೆಂಗಂತ ಹೇಳಿದ್ರೆ ನಾವೀಗ ಇದು ಗೌಡ ಸಂಘ ತೇಳಿ ಕಟ್ಟಿಕೊಂಡು ಅದರ ಜೊತೆಗೆ ಒಂದು ಸಮ್ಮೇಳನ ಮಾಡುದು, ಕೂಡುಕಟ್ಟುಗಳ ಮಾಡುದು ಅಥವಾ ಬೇರೆ ಒಂದು ಸಭಾಭವನಗಳ ಮಾಡುದು, ಇಂಥದರೆಲ್ಲ ಮಾಡಿಕೊಂಡಷ್ಟೇ ಹೊರತು ಈ ಭಾಷೆನ ಉಳಿಸಿಕೊಂಬಕ್ಕೆ ಇದರ ಹೆಚ್ಚು ಮಾಡಿಕೊಂಬಕ್ಕೆ ನಾವು ಯಾವುದೇ ಕ್ರಮಗಳ ನಾವು ಇಲ್ಲಿವರೆಗೆ ಯಾವ್ದು ತಕೊಂಡತ್ಲೆ. ಅದು ಅಲ್ಲದೆ ಈಗ ವ್ಯಾಕರಣದಲ್ಲಿ ನಮ್ಮ ಕೋಡಿತಾತನಷ್ಟು ಗಟ್ಟಿನ ವ್ಯಾಕರಣ ಶಾಸ್ತ್ರದವ್ ಯಾರಿಲ್ಲ. ಹಂಗೆ ಅವು ಬರ್ದೋಳ ಪುಸ್ತಕನ, ಆದರೆ ಅದರೆಲ್ಲದರ ನಾವು ಯಾವ್ದು ಸೆಲೆಕ್ಷನ್ ಮಾಡಿಕೊಂಬಕು ಅತ್ಲೆ ಅದು ಹಂಗೆ ಬಾಕಿ ಆಯ್ತು. ಸೊ ಹಂಗಾಗಿ ಈಗ ಭಾಷೆನ ಮೂಲಕ ಕಲ್ತ್ಕೊಂಡು ಹೋಗಕ್ಕನಷ್ಟೇ ಇದು ಈ ನಮ್ಮ ಸಂಬಂಧಗ, ನಮ್ಮ ಜನಾಂಗಗ, ನಮ್ಮ ಸಂಸ್ಕೃತಿಗ ಉಳಿಸಿಕೊಂಡು ಹೋದಷ್ಟೇ ಒಳ್ಳೇದು. ಹಾಗಾಗಿ ಭಾಷೆ ಉಳಿಸೋದು ಒಂದು ಒಳ್ಳೇದು ತಿಳಿದು. ಎರಡನೇ ಮಾತು ನಾನು ನೇರವಾಗಿ ಈಗಲೇ ಅನೌನ್ಸ್ ಮಾಡಿ, ನಮ್ಮಲ್ಲಿ ಇಷ್ಟು ಜನ ಎಲ್ಲವೂ ಕಲಿಕಾ ವಿದ್ಯಾರ್ಥಿಗಳು ಹೆಂಗೆ ಹೇಳಿದ್ರೆ, ಈಗ ಒಂದು ಸಲದ್ದು ಈಗ ಇದು ನಾವೀಗ ಇನ್ನೊಂದು ವಾರಲ್ಲಿ ಕ್ಲಾಸ್ ಮುಗ್ದದೆ, ಆದ್ರೆ ಮತ್ತೆ ಮುಂದೆಗೆ ಹಿಂಗೆ ಯಾವ ರೀತಿಯಾಗಿ ನಾವು ಅಕಾಡೆಮಿಯಿಂದ ಥ್ರೂ ಮಾಡಕ್ಕೆ ತಿಳ್ಕಕ್ಕಾಗ ಒಂದು ಐಡಿಯಾ ಹೊಡೆದುಟ್ಟಿಗೆ ಹೆಂಗೆ ಹೇಳಿದ್ರೆ, ಶೀಘ್ರಲಿ ತಕ್ಷಣಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಕಳೆದು ಬಿಟ್ಟು ಅಕಾಡೆಮಿನ ಮೂಲಕ ಇನ್ನೊಂದು ಕಾರ್ಯಕ್ರಮ. ಅದು ಹೆಂಗೆ ಹೇಳಿದ್ರೆ 1 ತಿಂಗಳ ಅವಧಿ, ಅರೆ ಭಾಷೆ ಕಲಿಕಾ ಅವಧಿ 1 ತಿಂಗ. ಅದರ ನಂತರ ಸರ್ಟಿಫಿಕೇಟ್ ಕೂಡ ಅಕಾಡೆಮಿ ಕಡೆಯಿಂದ ಸರ್ಟಿಫಿಕೇಟ್ ಪ್ಲಸ್ ಪಠ್ಯಕ್ರಮ, ಅದಕ್ಕೆ ಅಂತ ಸಿಲೆಬಸ್ ಇಟ್ಟು ಸ್ಟಡಿ ಮೆಟೀರಿಯಲ್ ಅಂತ ಹೇಳಿಟ್ಟು ಅದರೆಲ್ಲ ಕೊಡುವಂತಹ ಒಂದು ಅವಕಾಶಗಳ ಬಗ್ಗೆ ನಾವಿಂದು ಬೆಳಿಗ್ಗೆ ಚರ್ಚೆ ಮಾಡಿಡೋ. ಸೊ ಮೋಸ್ಟ್ಲಿ ಸತೀಶಣ್ಣ ಗೊತ್ತಿಪ್ಪತ್ತ ಇರಾಗಲ್ಲ ಪಂತರಾನಿ ಇಜ್ಜೆ ಮತ್ತೆ ಏನು ಪಂಡ ಪ್ರಪೋಸಲ್ ಅಂತಿತ್ತರ ಅಂಜಿ ಕೇನ್ನಾಗ ಡಿಸ್ಕಷನ್ ಮಾಡಿ. ಹಾ ಸರಿ ಅದೇ ಅವು ಇಂದು ಬೆಳಿಗ್ಗೆ ಹೇಳ್ದ ಈ ತರ ನಮ್ಮ ನೆಕ್ಸ್ಟ್ಗೆ ಪ್ಲಾನ್ ಉಟ್ಟು ಮಾಡಕ್. ಆದರೆ ಅದಕ್ಕೆ ನಾನು ಒಂದು ಹೆಸರು ಡೈರೆಕ್ಟ್ ಆಗಿ ಸಜೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮನೋಜ್ ಅದರ ಟೇಕ್ ಓವರ್ ಕಂಪ್ಲೀಟ್ ಚಾರ್ಜ್ ಆಗಿ ಮಾಡಿಕೋಣ. ಹೇಗೆ ನನ್ನ ಶೆಡ್ಯೂಲ್
ತುಂಬಾ ಕಷ್ಟ. 3 ದಿನ ಕ್ಲಿನಿಕ್, 3 ದಿನ ಇತ್ತ, ಮತ್ತೆ ಅದಲ್ಲದೆ PhD ವರ್ಕ್, ನಮ್ಮ ಸಿಲೆಬಸ್ ಕಂಪ್ಲೀಷನ್ಸ್, ರೆಕಾರ್ಡಿಂಗ್ಸ್ ಇದೆಲ್ಲ. ಈಗ ಹಿಂಬತ್ತು ಕೂಡ 6 ಫೇಸ್ಬುಕ್ ಲೈವ್ ಇದ್ದೆ ನಮ್ಮ ಯೋಗ ಡೇದ್. ಅರ್ಧ ಗಂಟೆಯಲ್ಲಿ ಪುನಃ ನಿಮ್ಮೊಟ್ಟಿಗೆ ಇಲ್ಲಿ ಕನೆಕ್ಟ್ ಆಗಳೆ ಹಂಗೆ ತಲೆ ಅದಕ್ಕೋಸ್ಕರ. ಬಟ್ ನಾ ಇದ್ದಾನೆ ಒಟ್ಟಿಗೆ, ಪ್ಲಸ್ ನಮ್ಮೆಲ್ಲರ ಟೀಮ್. ನಾವಾಗಲಿ, ಸತೀಶ್, ವಿವೇಕ್ ಆಗಲಿ, ವಿನೋದ್ ಆಗಲಿ, ನಾವೆಲ್ಲವೂ ಕೂಡ ಈ ಟೀಮ್ ಅಲ್ಲಿ ಇದ್ದುಕೊಂಡದ್ದು ಇನ್ನೊಂದು ಮುಂದೆ ಬರುವಂತಹ ಅಕಾಡೆಮಿ ಸೈಡ್ ಇಂದ ಬರುವಂತ ಒಂದು ಪ್ಲಾನ್ ಊಟ ಹಂಗಿರ್ಕಾಕನ ಇನ್ನು ಹೆಚ್ಚು ಹೆಚ್ಚು ಅರೆ ಭಾಷೆ ಕಲಿಯವು ಸೇರಿ ಕಂಬವು ನಾವು ಸುಲಭ. ಯಾಕೆಂತೇಳಿ ನಾವು ಹಿಂದಿನ ಕ್ಲಾಸ್ ನಾವು ಸುಮಾರು ಹೇಳ್ತದೆ. ಯಾಕೆಂತೇಳಿದ್ರೆ ಎಷ್ಟೋ ಪದಗ ಈಗ ನಾವು ಹೇಳುವೆ ಪಡೆ ಎನ್ನುವಂತ ಶಬ್ದ ಕನ್ನಡಲ್ಲಿ ಉಂಟು, ಆದ್ರೆ ಆಗ ಹಳೆಗನ್ನಡಲಿತ್ತು, ಈಗ ಮಾತ್ರ ಅದರ ಬಳಕೆ ಮಾಡ್ತಾ ಒಳ. ಅದು ಒಂದು. ಎರಡನೇದು ಇರುಳು ತೇಳುವಂಥದ್ದು ಕನ್ನಡಲ್ಲಿ ಪುಸ್ತಕದಲ್ಲಿ ಮಾತ್ರ ಬರ್ತವೆ ಹೊರತು ಕನ್ನಡಲ್ಲಿ ಮಾತಾಡ್ಕಕ್ಕನ ಯಾರು ಇರುಳು ತೇಳಿ ಬಳಸುದು. ಆದ್ರೆ ನಾವು ಮಾತನಾಡ್ಕನ ನೆಡುವಿರ್ಲು, ಕತ್ತಲೆ ಹತ್ತು ತೇಳ ನೆಡುವಿರ್ಲು ತೇಳುವೆ. ಅದರರ್ಥ ಈ ಅರೆ ಭಾಷೆ ಎನ್ನುವಂಥದ್ದು ಹಿಂಗೆ ಹುಟ್ಟು ತೇಳ್ರೆ ಮೂಲ ಕನ್ನಡದ ಮೂಲ ಭಾಷೆಗಳ ಉಳಿಸುವಂತಹ ಭಾಷೆಯಾಗಿ ಬೆಳೆಸಿಕೊಂಡು ಬರ್ತಾವಳ. ಞ ಆಗಲಿ ಅನುನಾಸಿಕಗಾಗಿರುವ ಹೃಸ್ವ ದೀರ್ಘಗಾಗಿರುವ ಇವುಗಳೆಲ್ಲ ಅಂದಿಂದ ಇಲ್ಲಿವರೆಗೆ ಮುಟ್ಟ ಬೆಳೆಸಿಕೊಂಡು ಬರುವಂತಹ ಭಾಷೆನೇ ನಮ್ಮದು ಅರೆ ಭಾಷೆ ಅಂತೇಳಿ ಹಂಗೆ. ಸೊ ಇದಿಷ್ಟು ನಮ್ಮ ಒಂದು ಇಂದಿನ ಬೆಳಿಗ್ಗೆ ಆದಂತಹ ಡಿಸ್ಕಷನ್ಸ್. ಹಂಗೆ ನಮ್ಮ ಇಂದಿನ ವಾರದ ಅತಿಥಿಯಾಗಿ ಬಂದಿರುವಂತಹ ನಮ್ಮ ಲೋಕೇಶ್ವರತೆಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಕಲಿಕಾ ವಿದ್ಯಾರ್ಥಿಗಳ ಪರವಾಗಿ, ಹಂಗೆ ನಮ್ಮ ಸಂಯೋಜಕರ ಪರವಾಗಿ, ನಾವೇನು ಕಲ್ಸವಿಷ್ಟು ಜನ ನೋಡಿ ಎಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ವಂದನೆಗಳು. ಅತ್ತೆ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರಯತ್ನಕ್ಕೆ ದೇವರು ಸದಾ ಅದೊಂದು ಆಶೀರ್ವಾದ ಇರ್ಲಿ. ಯಾಕೆಂದ್ರೆ ಈ ಭಾಷೆನ ಒಂದು ಬೆಳೆಸುವಂತ ಆ ಮನಸ್ಸು ನಿಮಗೆ ದೇವರು ಕೊಟ್ಟೋಳು. ಅದರೊಟ್ಟಿಗೆ ಈಗ ನಮ್ಮ ತುಳು ನೋವು ಎಲ್ಲವೂ ಈಗ ಅದಕ್ಕೆ ಸೇರಿಕೊಂಡೋಳು, ಎಲ್ಲವೂ ಇದ್ ಮಾಡ್ರೆ ಖಂಡಿತ ಈ ಭಾಷೆ ಬೆಳೆದದೆ. ಮತ್ತೆ ಪ್ರಥಮವಾಗಿ ನಾವಿಗೆ ಈಗ ಇವರ ಅಣ್ಣ ನೋಡಿ, ಅಕ್ಪಲ ಅಣ್ಣನೊಟ್ಟಿಗೆ ನೀವು ಇನ್ನು ಅರೆ ಭಾಷೆಯಲ್ಲೇ ಮಾತಾಡಿ, ತೊಂದರೆ ಇಲ್ಲ, ಮಾತಾಡಿ. ಅದರಲ್ಲಿ ಒಂದು ಕಥೆ ಉಂಟು. ಎಂತ ಹೇಳಿದ್ರೆ, ನಾ ಸತೀಶ್ ಅಣ್ಣ ಒಟ್ಟಿಗೆ ಹೇಳಲ್ಲ, ನಂಗೆ ತುಳು ಮಾತಾಡಿಕೆ ಆಸೆ ಅದ. ಯಾಕಂತೇಳಿ ನಾ 10-15 ವರ್ಷ ಮೇಲೆ ಉಜ್ರಲ್ಲಿ ಇದ್ದವ, ಹಂಗೆ ಆಗಿದ್ದು. ಅದಕ್ಕೆ ನಂದು ಅವಕ್ಕೊಂದು ಚಾಲೆಂಜ್ ಅಂದ್ರೆ, ನಾವ್ರೊಟ್ಟಿಗೆ ತುಳುಲಿ ಮಾತಾಡಿದ್ರೆ ಅವತ್ತಂದು ಅರೆ ಭಾಷೆಯಲ್ಲಿ ಕೊಡೋಕೆ. ಇದು ನಮ್ಮ ಇಬ್ಬರ ಒಳಗೇನೆ ಒಪ್ಪಂದ ಇದು. ಹಂಗೆ ಅತ್ತೆ ಈಗ ನಮ್ಮ ಕ್ಲಾಸ್ ಹಿಂಗೆ 8:30 ಗಂಟೆ ಮುಟ್ಟ ಮುಂದುವರೆದರೆ, ನೀವು ಪುರ್ಸೊತ್ತಿದ್ದರೆ ಕೇಳಕ್ಕ ಧಾರಾಳವಾಗಿ ಮುಂದುವರ್ಸೋಣ. ಅದಲ್ಲ ಅದು ಸರಿ. ನಮ್ಮ ಮುಂದಿನ ಇನ್ನೊಂದು ಗೆಸ್ಟ್ ಇಂದಿಗೆ ಬಂದಳ ಶ್ರೀಯುತ ಮಯೂರ್ ಅಂಬೇಕಲ್ಲು. ನಮಸ್ಕಾರ ಅಣ್ಣ. ನಮಸ್ತೆ. ಓಕೆ, ಫೈನ್. ಸ್ವಲ್ಪ ಅರೆ ಭಾಷೆಗರಿಗೆ ಹೊಸ ಪದ, ಹೊಸ ವಾಯ್ಸ್, ಹೊಸ ಸ್ವರ. ಏಕೆಂತೇಳಿದ್ರೆ ನಾವು ಈ ಹಿಂದೆ ಅರೆ ಭಾಷೆಯಲ್ಲಿ ಪದ್ಯಗಳ ಕಟ್ಟಕ್ಕೆ ಹಾಕನ, ಎಷ್ಟೋ ಸ್ವರ ಹಾಕನ ನಾವು ಮಾಮೂಲಿ ಒಂದು ಈ ಡಂಗಣಕ ಸ್ವರಗಳನ್ನೇ ಹಾಕೊಂಡು ಹಳೆ ಪದಗಳನ್ನೇ ಮುಂದುವರಿಸ್ತಾ ಬರ್ತಾ ಇದ್ದವು. ಇತ್ತೀಚೆಗೆ ಹೊಸ ಪದಗಳ ಪರಿಚಯ ಮಾಡ್ತಾವಳೋ, ಹೊಸ ಸ್ವರಗ ಬರ್ತಾವಳೋ, ಒಂದು ನಾವೇನು ಹೇಳಕ್ ಒಂದು ಭರವಸೆಯ ಗಾಯಕವಾಗಿ ಬರ್ತಾ ಇರೋ ನಮ್ಮ ಮಯೂರ್ ಅಂಬೇಕಲ್ಲು. ಇವು ಮೂಲತಃ ಎಲಿಮಲೆ ಅಂಬೇಕಲ್ಲು ಮನೆಯವು. ಈಗ ಬೆಂಗಳೂರಲ್ಲಿ ಅವಳ ಸದ್ಯಕ್ಕೆ, ಅಂದ್ರೆ ಈಗ ಮನೆಗೆ ಹೋಗೋಳು, ಬಟ್ ಶಿಕ್ಷಣಾರ್ಥಿಯಾಗಿ ಬೆಂಗಳೂರಲ್ಲಿ ಇರೋವು. ಇತ್ತೀಚೆಗೆ ಇವರ ಒಂದು ವಾಯ್ಸ್ಲಿ ಕೇಳಿದಂತ ಪದ ಅರೆ ಭಾಷೆಯಲ್ಲಿ ನಮ್ಮ ಲೋಕೇಶನ ಪದ್ಯ. ಅದು ರಿಟರ್ನ್ ಹೆಂಗೆ ಮನೆಗಳ ಬಗ್ಗೆ ಹೇಳುವಂತದ್ದು ಅಂತೇಳಿ. ಅದರ ಒಂದು ಎಲ್ಲವಕ್ಕೂ ಕೇಳಿಸೋಕು ಅಂತೇಳಿ ನಂಗೊಂದು ಆಸೆ ಆಯ್ತು. ಅದಕ್ಕೆ ಮಯೂರನ್ನ ಕೇಳ್ಕಾಕ ನಾವು ಕೂಡ್ಲೆ ಒಪ್ಪಿಕೊಂಡು ನಾವು ಬರೋಣ, ಹಾಡೋಣ ಹಂಗೆ ತಿಳಿಕೊಂಡದ್ದು. ಅದಕ್ಕೆ ಎಲ್ಲವೂ ಗಮನಿಸ್ಕೊಂಡು ನಾವಿಷ್ಟು ಜನ ಒಳೋ ಯಾರಿಗೂ ಗ್ರೂಪಲ್ಲಿ ಆದರೆ ಇನ್ನು ಮುಟ್ಟ ಆ ವಿಡಿಯೋನ ಶೇರ್ ಮಾಡ್ತಲೆ. ಆ ವಿಡಿಯೋನ ಯಾಕೆ ಶೇರ್ ಮಾಡ್ತಲೆ ಅಂತ ಹೇಳ್ರೆ, ಆ ಪದಗಳಲ್ಲಿ ಅರೆ ಭಾಷೆಯಲ್ಲಿ ಇರುವಂತಹ ಪದಗಳ ನೀವು ಮಯೂರು ಹೇಳಕಾಕಲು ನೀವು ಕಲ್ತ್ಕೊಂಡ್ರೆ ಮತ್ತೆ ನೀವು ಅಲ್ಲಿ ಕೇಳಿ. ಹೊಸ ಪದಗ ಏನಿಲ್ಲ. ನಾವು ನಿನ್ನೆನ ಕ್ಲಾಸ್ ಮೊನ್ನೆ ನಮ್ಮ ಮಾಸ್ಟರ್ ಜೋಡಿಗ ರಮ್ಯಕನು ಮನೋಜನು ಇವು ಕಳ್ಸಿಕೊಟ್ಟಂತಹ ಹೊಟ್ಟ ಆಗಿರ್ದು, ಗುಳುಗುಮ್ಮೆ ಆಗಿರ್ದು, ಇವುಗಳೆಲ್ಲ ಆ ಪದ್ಯದಲ್ಲಿ ಉಂಟು. ಅದರ ಒಮ್ಮೆ ನಾವುಗಾಗಿ ಮಯೂರ ಹೇಳಿಕೊಡೋಕು ಅಂತೇಳಿ ಎಲ್ಲರ ಕಡೆಯಿಂದ ಒಂದು ವಿನಂತಿ. ಖಂಡಿತ. ನಮಸ್ಕಾರ ಎಲ್ಲರಿಗೂ. ಫಸ್ಟಿಗೆ ನಾ ಈಗ ಅದರ ಒಮ್ಮೆ ಒಂದ್ಸಲ ಎಲ್ಲ ಒಂದು ಲಿರಿಕ್ಸ್ ನ ಓದಿ ಅದರ ಒಂದು ಅರ್ಥನ ನಾ ಹೇಳಿಕೊಂಡು ಬಂದೆ ಫಸ್ಟಿಗೆ. ಮತ್ತೆ ನಾ ಅದರ ಹಾಡಿ ಕೇಳಿಸೇನೆ ಎಲ್ಲಕ್ಕೂ. ಈ ಅರೆ ಭಾಷೆ ಪದದ ಶೀರ್ಷಿಕೆ ಹಳ್ಳಿ ಕರ್ದದೆ ಬಾ ಅಂತ. ಹಳ್ಳಿ ಕರ್ದದೆ ಬಾ, ಲೋಕೇಶ್ ಊರ್ಬೈಲು ಇವು ಬರ್ದದು. ನೀ ಮೆಟ್ಟಿ ಹೋದ, ನೀ ಬುಟ್ಟು ಹೋದ ಹಳ್ಳಿ ನಾನೇ. ಅದು ಎಲ್ಲೋ ಅಂದ್ರೆ ಸುಲಭದ ಪದಗಳು.
ನೀ ಮೆಟ್ಟಿ ಹೋದ ನೀ ಬುಟ್ಟು ಹೋದ ಹಳ್ಳಿ ನಾನೆ, ನೀ ಆಡಿ ಕೊಣುದು ನಿನ್ನ ಕಾಲಿಗೆ ಮೆತ್ತಿದ ಬಾಲ್ಯದ ಹಸಿಮಣ್ಣುನ ನೆನ್ಪು ನಾನೆ. ನೀ ಆ ಹಳ್ಳಿಲಿ ಯಾಗ ಸಣ್ಣದಿರ್ಕನ ಆಡಿ ಅಲ್ಲಿ ಕುಣಿದು ಆ ಕಾಲಿಗೆ ಮೆತ್ತಿದ ಆ ಧೂಳು ಅದ್ರೆಲ್ಲ ನೆನ್ಪು ನಾ ಅಂತ ಹಳ್ಳಿ ಹೇಳ್ತಾ ಇರೋದು. ಇಲ್ಲಿ ಏನುಟ್ಟು ಪೇಟೆ ಲಾಯ್ಕೊಟ್ಟು ಮಾಯಾ ಬದುಕಿಗೆ ಉಬರತ್ತಿ ಹೋದ. ಹಳ್ಳಿ ಹೇಳುದು ಇಲ್ಲಿ ಅಂದ್ರೆ ಈಗ ಪೇಟೆಗೆ ಹೋದವು ಯಾರೋಳು ಅಲ್ಲೇ ಹಿಂಗೆ ಸೆಟ್ಲ್ ಆದವ ಅವಕ್ಕೆ ಹೇಳುದು, ಇಲ್ಲಿ ಎಂತ ಇಲ್ಲೇ ಎಲ್ಲವೂ ನೀವು ಪೇಟೆಗೆ ಹೋಗಿ ಅದೇ ಲಾಯ್ಕೊಟ್ಟು ಅಂತ ಉಬರತ್ತಿ ಹೋದ ಅಂತ ಹೇಳ್ರೆ, ಈ ಮೀನುಗ ಮಳೆಗಾಲಲ್ಲಿ ಈ ಗದ್ದೆಗಳಲ್ಲೆಲ್ಲ ತಗ್ಗು ಪ್ರದೇಶದಿಂದ ಎತ್ತರ ಪ್ರದೇಶಕ್ಕೆ ಹೋದೆ, ಅದರ ಉಬರತ್ತುದು ಅಂತ ಹೇಳುವೆ. ಆ ತರ ನೀ ಪೇಟೆದೊಂದು ಲಾಯ್ ಕೊಟ್ಟು ನೆನ್ಸಿ ಕೂಡ್ಲೆ ನೀ ಉಬರತ್ತಿ ಹೋದ ಪೇಟೆಗೆ, ಸೂಟು ಬೂಟುನ ಶೋಕಿ ಆಸೆಲಿ ಹೆತ್ತೆದಿನ ಮರ್ತೆ ಹೋದ. ಅಲ್ಲಿ ನಿಂಗೆ ಸೂಟು ಬೂಟು ಆ ಶೋಕಿ ಸಿಕ್ಕಿತು ಅಂತ ಇಲ್ಲಿ ಹೆತ್ತೆದನ ಮರ್ತೆ ಬಿಟ್ಟ ಅಂತ. ನಿಂಗೆ ನೆನ್ಪಿಲ್ಲದರು ನನ್ನೆದೆಲಿ ಹಸಿರುಟ್ಟು ಕದುರೋದ ಗದ್ದೆ ನಂಗೆ. ನಿಂಗೆ ಈಗ ನೆನ್ಪಿರಿಕಿಲ್ಲ, ಆದ್ರೆ ನನ್ನೆದೆಲಿ ಇನ್ನೂ ಸಹ ಆ ಭತ್ತದ ಪೈರು ಅದರ ಗದ್ದೆ ಇನ್ನು ಹಂಗೆ ಉಟ್ಟು ಹಸಿರಾಗೆ ಉಟ್ಟು, ಆದ್ರೆ ನಿಂಗೆ ನೆನ್ಪಿರಿಕಿಲ್ಲ ಅದು ಅಂತ. ನೀ ನಡ್ದ ಜಾಗೆಲಿಂದೂನು ತುಂಪಾದ ಸೆಳೆಗಾಳಿ. ನೀ ಇಲ್ಲಿ ಹಳ್ಳಿಲಿ ಏನ್ ನಡ್ಕೊಂಡೆಲ್ಲ ಕಾಲ ಕಳೆದೋಳ, ಆಗ ಬೀಸ್ತಿದ್ದ ಗಾಳಿ ಇನ್ನು ನನ್ನ ನೆನ್ಪಲ್ಲಿ ಹಂಗೆ ಉಟ್ಟು, ಆದ್ರೆ ನಿಂಗೆ ಅದು ಮರ್ತೋಟು. ಬಿಂಗಾರ ಘಮದ ಹಾಂಗೆ, ಆ ಗಾಳಿ ಇನ್ನು ಆ ಅಡಿಕೆ ಪಿಂಗಾರ ಅಂತ ಹೇಳಲ್ಲ, ಅದರ ಸುವಾಸನೆ ನಂಗೆ ಇನ್ನೂ ಹಂಗೆ ಉಟ್ಟು, ಆದ್ರೆ ನೀ ಅದರ ಮರ್ತೋಳ ನಂಗೆ ನೆನ್ಪುಟ್ಟು ಅಂತ ಹಳ್ಳಿ ಹೇಳುವಂಥದ್ದು. ನೀದ ಚೋಡಿ ಉಟ್ಟು ಉದ್ದ ಕಲ್ಲುಟ್ಟು ಕಟ್ಟಿದುಜ್ಜಾಲೆಗೆ ಉಟ್ಟಿನ್ನು ನಿನ್ನ ಗುರ್ತ. ಅಂದ್ರೆ ನೀ ನೀರ್ಲಿ ಆಟ ಆಡ್ದ ಚೋಡು ಅಂದ್ರೆ ನದಿ ಸಣ್ಣ ಸಣ್ಣ ಕೆರೆಗ ಅದೆಲ್ಲ ಇನ್ನೂ ಹಂಗೆ ಉಟ್ಟು, ಉದ್ದ ಕಲ್ಲುಟ್ಟು ಉಜ್ಜಾಲೆ ತಡ್ರೆ ಉಯ್ಯಾಲೆ ಅಂತ. ಅದಕ್ಕೆಲ್ಲದಕ್ಕೂ ಸಹ ನಿನ್ನ ಪರಿಚಯ ಇನ್ನೂ ಉಟ್ಟು. ಕೆಂದಾಳೆ ಚಾಳೆ ಬುಡ ನಿಂಗಾಗಿ ಮರ್ಟದೆ ಕಟ್ಟದಳೆನ ಹಿಡಿದು ನೋಡಿಸುತ್ತ. ಕೆಂದಾಳೆ ಚಾಳೆ ಬುಡ ತಡ್ರೆ ಚಾಳೆ ಬುಡ ಎಲ್ಲ ಕೂತುಟ್ಟು ಅದು ನಿಂಗೋಸ್ಕರ ಕಾಯ್ತಾ ಉಟ್ಟು, ನಿನ್ನ ಬರುವಿಕೆಗಾಗಿ ಕಾಯ್ತಾ ಉಟ್ಟು. ಆಮೇಲೆ ಕಟ್ಟದಳೆ ಅಂತಂದ್ರೆ ಈ ಚಾಳೆ ಹತ್ತಿಕೆ ಎಲ್ಲ ಯೂಸ್ ಮಾಡುವೆ, ಈ ಚಾಳೆ ಹತ್ತು ಕಮ್ಮತ್ತು ಯೂಸ್ ಮಾಡುವೆ. ಅದಕ್ಕೆಲ್ಲದಕ್ಕೂ ಸಹ ಅದರ ನೋಡಿ ಒಮ್ಮೆ ನೋಡು, ಅದರ ಆ ಎಲ್ಲಾ ನೆನಪುಗಳ ನೀ ಮರೆಬೇಡ, ಅದ್ರ ವಾಪಸ್ ನೆನಪಿಸಿಕ ಅಂತ ಹೇಳುವಂಥದ್ದು. ಮೇಸಿದ ಹಸು ಇಲ್ಲೇ ಹಟ್ಟಿ ಬಾಗಿಲು ಈಗ ಸಾಂಕಿದ ಗೀಣನ ಗೂಡು ಖಾಲಿ. ಮೇಸಿದ ಹಸಿ ಇಲ್ಲೇ ಅಂದ್ ಸಣ್ಣದಿರ್ಕನ ಮೇಸಿದ ಹಸಿ ಈಗ ಇಲ್ಲೇ, ಅದ್ರ ನೋಡಿಕಣೋ ಇಲ್ಲೇ. ಹಟ್ಟಿ ಬಾಗಿಲು ಎಲ್ಲ ಹಾಳಾಟು, ಸಾಂಕಿದ ಗೀಣನ ಆಗ ಸಾಕಿದ ಗಿಳಿಯ ಗೂಡು ಖಾಲಿ ಆಟು, ಅದ್ರ ಯಾರು ನೋಡಿಕಣೋ ಇಲ್ಲೇ. ಜೇನು ಪೆಟ್ಟಿಗೆ ತುಂಬಾ ಕರಿ ಪಿಜಿನು ಕೂಡಿ ರಾಣಿ ನೆಳ ಹಾರಿ ಕರ್ದು ಹೇಳ್ದೆ ಇವ ಒಮ್ಮೆ ಬರ್ಲಿ. ಆಗೆಲ್ಲ ಜೇನು ಪೆಟ್ಟಿಗೆ ನಾವು ಮೇಂಟೈನ್ ಮಾಡ್ತಿದ್ದದ್ದು, ಅದೆಲ್ಲ ಈಗ ಅಲ್ಲಿ ಮೇಂಟೆನೆನ್ಸ್ ಯಾರು ಇಲ್ಲದೆ ಅದರಲ್ಲಿ ಕರಿ ಪಿಜಿನು ಕೂಡಿಟ್ಟು ರಾಣಿ ನೆಳ ರಾಣಿ ಜೇನು ಇರೋಕಲ್ಲ ಆ ಜೇನು ಪೆಟ್ಟಿಗೆಲ್ಲ ಮೇನ್ ಆಗಿ ಅದು ಕರ್ದು ಹೇಳ್ತಾ ಉಂಟು, ನೀ ಒಮ್ಮೆ ಬಾ, ಒಮ್ಮೆ ಹಳ್ಳಿಗೆ ವಾಪಸ್ ರಿಟರ್ನ್ ಬಾ ಅಂತ ಕರೆತಾ ಉಂಟು ಅಂತ. ಜಾತ್ರೆ ಕೋಲ ಉಟ್ಟು ತಂಬಿಲ ನೇಮ ಉಟ್ಟು ಹೊಸ್ತು ಹುತ್ತೇರಿ ಜೋರು ಯಕ್ಷಗಾನ. ಅಂದ್ರೆ ಈ ಎಲ್ಲ ಹಬ್ಬಗ ಈ ಎಲ್ಲ ಏನು ಜಾತ್ರೆ ಕೋಲ ತಂಬಿಲ ನೇಮ ಹೊಸ್ತು ಹುತ್ತೇರಿ ಯಕ್ಷಗಾನ ಇದೆಲ್ಲ ನಿನ್ನ ಮಿಸ್ ಮಾಡ್ಕೊಂತ ಉಂಟು, ನೀ ಅವರ ಮಿಸ್ ಮಾಡಿಕಂತಿಲ್ಲ, ನಿನ್ನ ಅದು ಮಿಸ್ ಮಾಡ್ಕೊಂತ ಉಂಟು, ನೀ ಬಾ ಒಮ್ಮೆ ನೋಡು ಇದರ ಅಂತ. ಕಾಚುಕುಳ್ಳ ಹೊಟ್ಟ ಕುಳ್ಕುಮೆ ಹೊರಟು ಬಾತ ಒಮ್ಮೆ ಹೇಳ್ದೆ ನಿನ್ನ ಅಂತ. ಅದೇ ಮೊನ್ನೆನ ಕ್ಲಾಸ್ಲಿ ಕಲ್ತಂಗೆ ಅದ್ರದ್ದೆಲ್ಲ ಅರ್ಥ ಗೊತ್ತಿರೋದು, ಎಲ್ಲ ಪಕ್ಷಿಗಳ ಹೆಸರು ಅದೆಲ್ಲ ಕರೆತಾ ಉಂಟು ಅಂತ. ಆಮೇಲೆ ಅಜ್ಜ ಅಜ್ಜಿಕ ಎಲ್ಲ ಚೆಂಚಿ ತುಂಬಾ ಕಥೆನ ಕಟ್ಟಿಸಿ ಜೀವಲೊಳು ನಿಂಗೆ. ಅಜ್ಜ ಅಜ್ಜಿಕೆಲ್ಲ ಚೆಂಚಿ ತಡ್ರೆ ಈ ಎಲೆ ಅಡಿಕೆನ ಒಂದು ಶೇಖರಣೆ ಮಾಡಿ ಸಿಕ್ಕಣುವಂತ ಒಂದು ಬಟ್ಟೆ ಆತರ ಅಂತ ಹೇಳಕ್, ಅದರ ಫುಲ್ ಕತೆ ತುಂಬಿಸಿ ನಿಂಗೆ ಆಗಿ ಕಾಯ್ತಾವಳ, ನೀ ಈಗ ಬಂದಿಯ ನಾಳೆ ಬಂದಿಯ ಅಂತ ಕಾಯ್ತಾವಳ. ಹಗ್ಲಿರ್ಲಿ ಕಾದು ಸಾಕಾಗಿ ಕುದ್ದೋಳೋ ಚಿಣೆಲಿಸಿದ ಚಿಮುಣೆನ್ನೆ ದೀಪದಂಗೆ. ಅದೇ ಆ ಕಥೆನ ಇಸಿಕೊಂಡು ಎಲ್ಲಾ ನೆನ್ಪುಗಳ ಇಸಿಕೊಂಡು ನಿಂಗಾಗಿ ಹೇಳೋಕೂತ ದಿನ ಹಗಲ್ ರಾತ್ರಿ ಕಾಯ್ತಾವಳ. ಚಿಣೆಲಿಸಿದ್ದ ಚಿಮುಣೆನ್ನೆ ದೀಪದಂಗೆ. ಚಿಣೆ ಅಂದ್ರೆ ಆ ಒಂದು ಮನೆ ಹೊರಗಡೆ ಜಗಲಿ ಅಂತ ಹೇಳುವೆ, ಆತರ ಚಾವಡಿ ಅಂತ ಹೇಳುವೆ, ಆತರ ಒಂದು ಜಾಗಲಿ ದೀಪ ಇಸಿದ್ದೇವೆ ರಾತ್ರಿ. ಅಂದ್ರೆ ಅದು ಈಗ ಅಂದ್ರೆ ಸೀಮೆಣ್ಣೆ ಖಾಲಿ ಆದ ಕೂಡಲೇ ಅದು ಸಹ ಆರಿ ಹೋದು, ಹಂಗೆ ಕಾಯತವಳ ನಿಂಗೆ ಈಗ್ಲೋ ಆಗ್ಲೋ ಅಂತ ಹಂಗೆ ಇರೋಸ ನಿಂಗೆ ಕತೆ ಹೇಳೋಕೂತ ಕಾಯತವಳ ಅಂತ. ಆಮೇಲೆ ಹಸಿರಿದ್ದ ಗದ್ದೆ ಎಲ್ಲ ಹಡ್ಲಾಗಿ ಬಿದ್ದುಟ್ಟು, ಆಗಿನ ಕಾಲದಲ್ಲಿ ನೀ ಸಣ್ಣದಿರ್ಕನ ಹಳ್ಳಿಲಿ ಏನಿರ್ಕನ ಹಸಿರಾಗಿತ್ತು ಆ ಗದ್ದೆ ಎಲ್ಲ ಈಗ ಬರಡಾಟು. ಅಪ್ಪ ಹೂಡುವ ದನಿ ಈಗ ಸಡ್ಲಾಗುಟ್ಟು ಅಂತ.
ಅಪ್ಪ ಹುಡುವ ಅಪ್ಪ ಆ ಗದ್ದೆ ಉಳುವ ವಾಯ್ಸ್ ಸ್ವರ ಈಗ ಇಲ್ಲೇ. ಪೇಟೆ ಪಟ್ಟಣ ಸಾಕು ಬಂದಿಲ್ಲಿ ನೆಲೆಯೂರು, ಹುಟ್ಟಿದಳ್ಳಿನ ಮಣ್ಣು ಮುಟ್ಟಿ ಸ್ವರ್ಗ ಸೇರ ಅಂತ. ಪೇಟೆ ಪಟ್ಟಣ ಸಾಕು, ಇನ್ನು ಈಗಾದ್ರೂ ನಿನ್ನ ಹಳ್ಳಿನ ನೀ ಹುಟ್ಟಿ ಮೆಟ್ಟಿ ಬೆಳೆದ ಹಳ್ಳಿನ ನಿಂತ್ ಮಾಡಿಕ, ಇದರ ಒಮ್ಮೆ ಈ ಹಳ್ಳಿನ ಮಣ್ಣು ಮುಟ್ಟಿ ಸ್ವರ್ಗ ಸೇರ. ಅದರ ಒಂದು ಅರ್ಥ ಬಾರಿ ಲಾಯ್ಕ್ ಬರ್ದವಳ ಪದ್ಯನ ಇವು. ಇದರ ನಾ ಈಗ ಹಾಡ್ನೆ, ನಾ ಇದಕ್ಕೆ ಅಂದ್ರೆ ನಾ ಮ್ಯೂಸಿಕ್ ಸಾಧಾರಣ 2ನೇ ಕ್ಲಾಸ್ ಇಂದ ಕಲಿತವಳೆ. ಈ 2ನೇ ಕ್ಲಾಸಿಂದ ನಾ ಸುಗಮ ಸಂಗೀತ ಕಲಿತಾ ಇದ್ದೆ. ಆಮೇಲೆ 8ನೇ ಕ್ಲಾಸಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತೆ. ಸ್ವಲ್ಪ ಹಿಂದೂಸ್ತಾನಿ ಕಲ್ತವಳೆ. ಸ್ವಲ್ಪ ಹಾರ್ಮೋನಿಯಂ, ಸ್ವಲ್ಪ ಕೀಬೋರ್ಡ್, ಕೆಲವೊಂದು ರಿದಮ್ ಇನ್ಸ್ಟ್ರೂಮೆಂಟ್ ಗಳ ನುಡಿಸಿನೆ. ಹಂಗೆ ಇದಕ್ಕೆ ಮೊನ್ನೆ ಹಿಂಗೆ ಹೇಳ್ದು, ಹಿಂಗೊಂದು ಅರೆ ಭಾಷೆಯಲ್ಲಿ ಪದ್ಯ ಬರ್ದವಳೆ ರಾಗ ಹಾಕಕ ಅಂತ. ಅದಕ್ಕೆ ನಾನ್ಸ ಕೆಲವೊಂದು ಕೇಳಿದ್ದೆ ಪದ್ಯಗಳ, ಅದು ಅಂದ್ರೆ ಮೊದ್ಲೇ ಇರುವ ಟ್ಯೂನಿಗೆ ಹಂಗೆ ಮಾಡಿದ್ದು. ಈ ಸಲ ಒಂದು ಹೊಸ ಪ್ರಯತ್ನ ಮಾಡೋಮ ಅಂತ ನಾ ಒಂದು ರಾಗನ ಹಾಕಿವಳೆ ಅದಕ್ಕೆ. ಅದ್ರ ಈಗ ಕೇಳಿಸಿನಿ. ನೀ ಮೆಟ್ಟಿ ಹೋದ, ನೀ ಬುಟ್ಟು ಹೋದ ಹಳ್ಳಿ ನಾನೇ. ನೀ ಮೆಟ್ಟಿ ಹೋದ, ನೀ ಬುಟ್ಟು ಹೋದ ಹಳ್ಳಿ ನಾನೇ. ನೀ ಆಡಿಕೊಂಡು ನಿನ್ನ ಕಾಲಿಗೆ ಮೆತ್ತಿದ ಬಾಲ್ಯದ ಹಸಿ ಮಣ್ಣು ನೆನೆಂಪು ನಾನೇ. ನೀ ಆಡಿಕೊಂಡು ನಿನ್ನ ಕಾಲಿಗೆ ಮೆತ್ತಿದ ಬಾಲ್ಯದ ಹಸಿ ಮಣ್ಣುನ ನೆನ್ಪು ನಾನೇ. ನೀ ಮೆಟ್ಟಿ ಹೋದ, ನೀ ಬುಟ್ಟು ಹೋದ ಹಳ್ಳಿ ನಾನೇ. ನೀ ಮೆಟ್ಟಿ ಹೋದ, ನೀ ಬುಟ್ಟು ಹೋದ ಹಳ್ಳಿ ನಾನೇ. ಇಲ್ಲಿಯೇ ನುಟ್ಟು ಪೇಟೆಲಾಯ್ ಕುಟ್ಟು ಮಾಯಾ ಬದುಕಿಗೆ ಉಬರತ್ತಿ ಹೋದ. ಸೂಟು ಬೂಟು ನಾ ಶೋಕಿಯ ಸೆಲಿ ಹೆತ್ತೆದೆ ನ ಮರ್ತೆ ಹೋದ, ಹೆತ್ತೆದೆ ನ ಮರ್ತೆ ಹೋದ. ನಿಂಗೆ ನೆಂಪಿಲ್ಲದರು ನನ್ನೆದೆಲಿ ಹಸಿರುಟ್ಟು, ಕದುರೋದ ಗದ್ದೆ ನಾಂಗೆ. ನೀ ನಡ್ದ ಜಾಗೆ ನಿಂದೂನು ತುಂಪಾದ ಸೆಳೆಗಾಳಿ, ಬಿಂಗಾರ ಗಮದ ಹಾಂಗೆ, ಬಿಂಗಾರ ಗಮದ ಹಾಂಗೆ. ಮೀದ ಚೋಡ್ಯುಟ್ಟು ಕುದ್ದ ಕಲ್ಲುಟ್ಟು ಕಟ್ಟಿದು ಜಾಲೆಗೆ ಹುಟ್ಟಿನ್ನು ನಿನ್ನ ಗುರ್ತ. ಕೆಂದಾಳೆ ಚಾಳೆ ಬುಡ ನಿಂಗಾಗಿ ಮಟ್ಟದೆ ಕಟ್ಟದಳೆನ ಹಿಡ್ದು ನೋಡಿಸುತ್ತ. ಮೇಸಿದ ಹಸು ಇಲ್ಲೇ ಹಟ್ಟಿ ಬಾಗಿಲು ಈಗ, ಸಾಂಕಿದ ಗೀಣನ ಗೂಡು ಖಾಲಿ. ಜೇನು ಪೆಟ್ಟಿಗೆ ತುಂಬಾ ಕರಿಪಿಜಿನು ಕೂಡಿ, ರಾಣಿ ನೆಳ ಹಾರಿ ಕರ್ದು ಹೇಳ್ದೆ ಇವ ಒಮ್ಮೆ ಬರ್ಲಿ, ಇವ ಒಮ್ಮೆ ಬರ್ಲಿ. ಜಾತ್ರೆ ಕೋಲ ಉಟ್ಟು ತಂಬಿಲ ನೇಮ ಉಟ್ಟು ಹೊಸ್ತು ಹುತ್ತೆರಿ ಜೋರಿಲ್ಲಿ ಯಕ್ಷಗಾನ. ಕಾಚಿಕುಳ್ಳ ಹೊಟ್ಟ ಕುಳುಗುಮೆ ಹೊಟ್ಟು ಬಾ ಒಮ್ಮೆ ತ ಹೇಳ್ದೆ ನಿನ್ನ. ಅಜ್ಜ ಅಜ್ಜಿಕ ಎಲ್ಲ ಚೆಂಚಿ ತುಂಬ ಕಥೆನ
ಕಟ್ಟಿಸಿ ಜೀವಲೊಳು ನಿಂಗೆ ಅಜ್ಜ ಅಜ್ಜಿಕ ಎಲ್ಲ ಚೆಂಚಿ ತುಂಬ ಕಥೆನ ಕಟ್ಟಿಸಿ ಜೀವಲೊಳು ನಿಂಗೆ ಹಗಲಿರ್ಲು ಕಾದು ಸಾಕಾಗಿ ಕುದ್ದೋಳು ಹಗಲಿರ್ಲು ಕಾದು ಸಾಕಾಗಿ ಕುದ್ದೋಳು ಚಿಣೆಲಿಸಿದ ಚಿಮುಣೆಣ್ಣೆ ದೀಪದಾಂಗೆ ದೀಪದಾಂಗೆ ಹಸಿರಿದ್ದ ಗದ್ದೆಯೆಲ್ಲ ಹಡ್ಲಾಗಿ ಬಿದ್ದುಟು ಅಪ್ಪ ಹೂಡುವ ದನಿ ಈಗ ಸಡಲಾಗುಟು ಪೇಟೆ ಪಟ್ಟಣ ಸಾಕು ಪೇಟೆ ಪಟ್ಟಣ ಸಾಕು ಬಂದಿಲ್ಲಿ ನೆಲೆಯೂರು ಹುಟ್ಟಿದಳ್ಳಿನ ಮುಣ್ಣು ಮುಟ್ಟಿ ಸ್ವರ್ಗ ಸೇರು ಸ್ವರ್ಗ ಸೇರು ಸ್ವರ್ಗ ಸೇರು ಸ್ವರ್ಗ ಸೇರು ತುಂಬಾ ಖುಷಿ ಆಯ್ತು ಮಯೂರ್. ಆಕ್ಚುಲಿ ನಂಗೆ ನಾವು ಅರೆ ಭಾಷೆಲಿ ಕುದ್ಕೊಂಡು ಕಲಿತಾ ಇರ್ಕಂದ್ರೆ ಸುಮಾರು ಒಂದೊಂದು ತಲೆಯಲ್ಲಿ ಹೊಡೆದದ್ದು ಎಂತ ಹೇಳಿದ್ರೆ ಅರೆ ಭಾಷೆಯಲ್ಲಿ ಹಾಡವರ ಕೊರತೆ ಉಂಟು ಅಂತ. ಬರೆಯವರ ಕೊರತೆನ ನಾವು ಸ್ವಲ್ಪ ನೀಗಿಸಿದೋ, ಆದರೆ ಹಾಡವರ ಕೊರತೆ ಏನ್ ಹೇಳಿ ಮನು? ಹೌದು, ಹಾಡವರ ಕೊರತೆ ಸಿಕ್ಕಾಬಟ್ಟೆ ಉಂಟು. ಬರೆಯವರ ಕೊರತೆ ಅದರ ತೊಂದರೆ ಇಲ್ಲ. ನಾವು ಏನೋ ಒಂದು ಸದ್ಯ ಮಾಡಿದ ಪದ್ಯದಂಗಡಿ ಮಾಡಿದ ಏನೇನೇನೋ ಮಾಡಿ ತಂದು ಮುಗಿಸಿದ, ಆದ್ರೆ ಹಾಡವರ ಕೊರತೆ ಸಿಕ್ಕಾಬಟ್ಟೆ ಇತ್ತ. ಆ ಒಂದು ಸ್ಪೇಸ್ ನ ಭದ್ರವಾಗಿ ನೀವು ತುಂಬಿಸಿಳ ರೀತಿ ಹೇಳಿಕೆ ನಮ್ಗೆ ಖುಷಿ ಆದೆ. ಅರೆಭಾಷೆನ ಬಗ್ಗೆ ಏನಾರು ಒಂದು ಮಾತು ಹೇಳುವಂತದ್ದಿದ್ದಾರೆ? ಅರೆಭಾಷೆ ಅದೇ ನನ್ನ ಭಾಷೆ. ಅದು ನಾ ಸಣ್ಣದಿರ್ಕನಿಂದ ಈಗದವರೆಗೆ ಸಹ ನಾವು ಮನೆಯಲ್ಲಿ ಮತ್ತೆ ನಮ್ಮ ಎಲ್ಲಾ ಕುಟುಂಬದವರೆಲ್ಲ ಸಹ ನಾವು ಅರೆಭಾಷೆ ಮಾತಾಡುದು. ಅದೊಂದು ಭಾರಿ ಲಾಯಕನ ಭಾಷೆ ಅಂತ ಹೇಳಕ್ ನಂಗಂದ್ರೆ ನಾ ಎಲ್ಲಾ ಹಾಡುಗಳ ಸಹ ಕನ್ನಡಲ್ಲೇ ಹೇಳ್ತಾ ಇದ್ದೆ. ಮಾಮೂಲಿಯಾಗಿ ಮೊನ್ನೆ ಅವು ಲೋಕೇಶ್ ಉರ್ಬೈಲ್ ಅವು ಹೇಳ್ಕನ ನಂಗೆ ಸಹ ನಾ ಬೇರೆ ಕೇಳಿದ್ದೆ, ನಂಗೆ ಸಹ ಅನ್ಸಿತ್ತು ಮಾಡೋಕು ಅಂತ. ಅದಕ್ಕೆ ಸರಿಯಾಗಿ ಅವು ಮೊನ್ನೆ ಹೇಳ್ಕನ ಭಾರಿ ಲಾಯಕನ ಲಿರಿಕ್ಸ್ ಸಹ ಕೊಟ್ಟವ, ತುಂಬಾ ಅರ್ಥಪೂರ್ಣವಾದ ಲಿರಿಕ್ಸ್. ಅದಕ್ಕೊಂದು ನಂಗೆ ರಾಗ ಸಂಯೋಜನೆ ಮಾಡಿಕೆ ಸಹ ತುಂಬಾ ಖುಷಿ ಆಯ್ತು. ಕನ್ನಡ ಸಾಂಗ್ ನಾವು ಹಾಡೋದಕ್ಕೂ ಅರೆ ಭಾಷೆ ನಮ್ಮ ಭಾಷೆನ ಸಾಂಗ್ ಪದ್ಯಗ ಹಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದ್ದಾರೆ. ಇದು ನಮ್ಗೆ ತುಂಬಾ ಕನೆಕ್ಟ್ ಆದೆ ಬೇಗ, ಯಾಕಂದ್ರೆ ನಾವ್ಗೆ ಗೊತ್ತಿರೋ ವರ್ಡ್ ಏನೋ ನಮ್ಮದೇ ಅಂತ ಅನ್ಸಿದೆ. ನಂಗೆ ತುಂಬಾ ಖುಷಿ ಆದೆ ಅರೆ ಭಾಷೆನ ಬಗ್ಗೆ ಎಲ್ಲ ಅಷ್ಟೇ ಹೇಳ. ಸರಿ, ಧಾರಾಳವಾಗಿ. ಸತೀಶಣ್ಣ ಇಂಬೇರೆ ಭಾಗವತಿಗೆಲ್ಲ ಮಲ್ಪೇರೆ ಅಂದ ತುಂಬಾ ಲಾಯ್ಕಿತ್ತು. ಬ್ಯಾಂಗ್ಳೂರ್ ಉಳ್ಳೇರ ತಿಕ್ಕುವರೆ ಎಂಚಂಡಲ್ಲಿ ಇರಾಗ ಬಕ್ಕ ಪುರ್ಸೋತುಡು ಬೇರೆ ನಿಖಿಲ್ ಪೈ ಗೊತ್ತುನದೆ. ನಿಖಿಲ್ ಪೈ ಗೊತ್ತು, ಇಂಗ್ಲೆಂಡ್ ಚೆಂಡೆ ಮಾಸ್ಟರ್. ಸೇಮ್ ನಾನು ರೂಮ್ ಅವು ಮತ್ತೆ ನಾ ರೂಮ್ ಮೇಟ್ ನಮ್ಮ ಇದ್ರಲ್ಲೇ ಅವ್ರು ಮಾಡ್ತಿರೋದು. ಕನೆಕ್ಟ್ ಮಾಡಿ ಕಣಕ್. ಸರಿ ಮಯೂರ್, ಈಗ ಮೋಸ್ಟ್ಲಿ ತುಂಬಾ ಮಳೆ ಇರ್ದು ಊರ್ಲಿ ಎಲ್ಲ ಇದ್ದರು ನಮ್ಮೊಟ್ಟಿಗೆ ಫ್ರೀ ಆಗಿ ಕನೆಕ್ಟ್ ಆಗ್ಲರಿ. ನಮ್ಮೆಲ್ಲರ ಪರವಾಗಿ ನಿಮ್ಗೆ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. ನಮಸ್ತೆ, ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ನಿಮ್ದು ಅದು ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬರ್ದವಕ್ಕೂ ಮತ್ತೆ ಹಾಡ್ದವಕ್ಕೂ ಧನ್ಯವಾದ. ಬರ್ದವರ ಕರ್ಕೊಂಡು ಬರೋ ಕೂತೇಳಿ ನಾನು 4 ದಿನದಿಂದ ಫೋನ್ ಮಾಡ್ತಾಳೆ, ಅವರ ಫೋನ್ ಕನೆಕ್ಟ್ ಆಗ್ತದೆ. ಅಲ್ಲಿ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಉಂಟು. ಹೌದು, ನಾಕೆ ನೆಕ್ಸ್ಟ್ ಗೆ ಟ್ರೈ ಮಾಡಿ ಬೇರೆ ಒಂದಿನ. ನಮ್ಮ ಅದೇ ನೀವು ಈ ಪದ್ಯನ ಹಾಕಿರಲ್ಲ ಅಂದ್ರೆ ನಾ ಅದಕ್ಕೆ ಸ್ವಲ್ಪ ಬೇರೆ ತರ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಡ್ರಮ್ಸ್ ಅದೆಲ್ಲ ಹಾಕಿ ಎಲ್ಲವಕ್ಕೂ ಈಗಿನ ಕೆಲವು ಆಡಿಯನ್ಸಿಗೂ ಇಷ್ಟ ಆಗುವಂಗೆ ಹಂಗೆ ಮಾಡೋಳೆ. ಈಗ ನಾ ಹಾಡ್ದು ಬರೀ ಹಾರ್ಮೋನಿಯಂ ಇಟ್ಕೊಂಡು ಅದರ ಅವು ಶೇರ್ ಮಾಡೋ ಮೇಲೆವು ಕೇಳಿ ಒಪಿನಿಯನ್ ಧಾರಾಳವಾಗಿ ನಂಗೊಮ್ಮೆ ಕಳ್ಸಿಕೊಡಿ, ನಾವು ಎಲ್ಲವಕ್ಕೂ ಶೇರ್ ಕೊಟ್ಟಿದ್ದಾನೆ ಮತ್ತೆ. ಸರಿ, ನಮ್ಮ ಇನ್ನೊಂದು ಗೆಸ್ಟ್ ಶಾರ್ಟ್ ಟೈಮ್ ಅಲ್ಲಿ ನಂಗೆ ಗೊತ್ತಿಲ್ಲ ಎಷ್ಟೊತ್ತು ಇದ್ದಾವೆ ಅಂತ ಹೇಳಿಕೊಂಡದ್ದು ಕನೆಕ್ಟ್ ಆಗೋಳ ಧನ್ಯ ಬಾಳಕಜೆ, ನಮ್ಮ ಉದಯವಾಣಿನ ಪ್ರೆಸ್ ರಿಪೋರ್ಟರ್. ಧನ್ಯ ನಮಸ್ತೆ. ಕೇಳ್ದೆ ನಮ್ಮ ಅವರು ಅನ್ಮ್ಯೂಟ್ ಮಾಡಿಲ್ಲ, ವಾಯ್ಸ್ ಅನ್ಮ್ಯೂಟ್ ಮಾಡು.
ಇಲ್ಲ. ವಿಡಿಯೋ ಬರ್ತಾ ಉಂಟು, ಇಲ್ಲ ವಾಯ್ಸ್ ಅನ್ಮ್ಯೂಟ್ ಆತ್ಲೆ ಧನ್ಯ. ಕೇಳ್ತಾ ಉಂಟಾ? ಯಾ ಕೇಳ್ತಾ ಉಂಟು. ಹ್ಮ್. ಸೊ ನಾಗ ಹೇಳ್ದಂಗೆ ಅರೆಭಾಷೆಯಲ್ಲಿ ನಮ್ಮಲ್ಲಿ ಕೃಷಿ ಪ್ರಧಾನವಾಗಿ ಆಗ್ತಾ ಇರುವ ಕಾರಣ ನಮ್ಮ ಹುಟ್ಟಿದ ಹೊರಗಿನ ಕೆಲಸಗಳಲ್ಲಿ ಸಿಕ್ಕುವಂಥದ್ದು ತುಂಬಾ ಕಡಿಮೆ ಜನಾಂಗ. ಅದರಲ್ಲೂ ಪತ್ರಕರ್ತರಾಗಿ ಬರುವಂಥದ್ದು ತುಂಬಾ ಕಡಿಮೆ. ಪತ್ರಕರ್ತರು ಪತ್ರಕರ್ತೆಗೆ ಸಿಕ್ಕುದು ಬಾರಿ ಕಷ್ಟ ನಾವಾಗ ಅದರಲ್ಲಿ. ಸೊ ಅಂತ ಒಂದು ಸ್ಥಾನನ ತುಂಬಿಸಿಕೊಟ್ಟವು ಧನ್ಯ ಬಾಳಕಜೆ. ಉದಯವಾಣಿನ ಪ್ರೆಸ್ ರಿಪೋರ್ಟರ್. ನಾ ಮೊನ್ನೆನೆ ಕೇಳ್ದೆ ಕಳೆದ ವಾರ, ಎಂತ ಮಾಡುದು ಪ್ರೆಸ್ ನೌಕೆ ಇದು ಜೀವಮಾನಲ್ಲಿ 3 ಜನರ ನಂಬಿಕೆ ಬತ್ತು. ಒಂದು ಡಾಕ್ಟ್ರ, ಒಂದು ಮತ್ತೆ ಇದು ಎಂತದ್ದು ಪೊಲೀಸ್ಗಳ, ಮತ್ತೆ ಫಾರೆಸ್ಟ್ ಆಫೀಸ್ನವರ. ಅವರು ಎಷ್ಟೊತ್ತಿಗೆ ಬಂದವೆ ಎಷ್ಟೊತ್ತಿಗೆ ಹೋದವೆ ಅಂತ ಗೊತ್ತಿಲ್ಲ. ಹಾಗೆ ಅದರಲ್ಲಿ ಇನ್ನೊಬ್ಬರು ಸೇರಿಸಿಕೊಳ್ಳಕ್ಕೂ ನಮ್ಮ ಪ್ರೆಸ್ ರಿಪೋರ್ಟರ್ಸ್ ಗಳನ್ನು ಕೂಡ. ಸೊ ಸಮಯದ ಅವಕಾಶ ಕೂಡ ಅವಕ್ಕೂ ಸಹ ಕಷ್ಟ ಇದ್ದದೆ. ಹಾಗಾಗಿ ಅರೆಭಾಷೆಯಲ್ಲಿ ಇನ್ನೊಂದು ವಿಷಯಕ್ಕೆ ಅವರ ಕರೆದದಿಂದ ಅಂತ ಹೇಳಿದ್ರೆ, ಅವನು ಒಂದು ಲಾಯ್ಕಲಿ ಪದ್ಯ ಬರ್ದಳು. ಅದು ಇತ್ತೀಚೆಗೆ ವೈರಲ್ ಆಗಿ ತುಂಬಾ ಹೋಗ್ತಾ ಉಂಟು. ಪದ್ಯ ಹಾಡ್ದವರ ಕರೆಯೋಕೂತಿದ್ದೆ ವಾರಿಜಕ್ಕ, ಆದ್ರೆ ಅವು ಅನೇಬಲ್ ಟು ಕನೆಕ್ಟ್ ಹಾಕಿ ಸಾಧ್ಯ ಇಲ್ಲ ಅಂತ ಹೇಳ್ದು. ಸೊ ಅವರ ಇನ್ನೊಂದಿನಲ್ಲಿ ಕರೆದಾನೆ. ಹಾಗಾಗಿ ನಾವು ಎಲ್ಲ ಅರೆಭಾಷೆ ಕಲಿಯೋಕೆ ಈಗ ನೀವು ಧನ್ಯಕ ಮಂಗಳೂರು ಇರುವ ಕಾರಣ ನೀವು ಎಲ್ಲ ಗಮನಿಸಿರುವರಿ ಹಿಂಗೆ ಭಾಷೆನ ಬೆಳವಣಿಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ಅಂತ ಹೇಳಿಕೊಂಡದ್. ಹಂಗೆ ಅರೆಭಾಷೆಯಲ್ಲಿ ಕಲಿಯೋಕೆ ನಿಮ್ಮ ಹಿತನುಡಿಗ ಏನು ನಿಮ್ಮ ಕಡೆಯಿಂದ ಸಿಕ್ಕಿದೆ ಅಂತ ಹೇಳುವಂತ ನಾವು ಒಂದು ನಂಬಿಕೆ. ಈಗಲೇ ಮಾತಾಡ ತೊಂದರೆ ಇಲ್ಲ. ಈಗ ಅರೆಭಾಷೆ ಅಂತ ಹೇಳಿದ್ರೆ ನಮ್ಮ ಸುಳ್ಯ ಮತ್ತೆ ಕೊಡಗುಲಿ ಜಾಸ್ತಿ ಭಾಷೆ ಮಾತಾಡುವಂತ ಭಾಷೆ. ಮತ್ತೆ ಬೆಳ್ತಂಗಡಿ, ಪುತ್ತೂರು ಈ ಸೈಡ್ ಮಾತಾಡುವ ಸುಳ್ಳು ಮಾತಾಡುವಂತ. ನಿಮ್ಮ ಆಡಿಯೋ ಬರ್ತಾ ಇಲ್ಲ. ಸೊ ಒಂದ್ ಕೆಲಸ ಮಾಡಿ, ವಿಡಿಯೋ ಮ್ಯೂಟ್ ಮಾಡು. ಆಡಿಯೋ ಕ್ಲಿಯರ್ ಆಗಿ ಬಂದದೆ ಅಲ್ಲ. ಫೈನ್, ಧಾರಾಳ, ಶುವ, ಸರಿ ಅಲ್ಲ? ವಾಯ್ಸ್ ಕೇಳಿದೆ, ಕಂಟಿನ್ಯೂ. ಓಕೆ. ಅದೇ ಈಗ ಸುಳ್ಳಿಯಲ್ಲೆಲ್ಲ ಸುಳ್ಳಿಯಲ್ಲಿ ಜಾಸ್ತಿ ಮಾತಾಡುವಂತದ್ದು ಅರೆಭಾಷೆ. ಎಷ್ಟಂತ ಹೇಳಿದ್ರೆ ನಮ್ಮ ಬೇರೆ ಭಾಷಿಕ ಸಮುದಾಯದವು ಕೂಡ ಅರೆಭಾಷೆ ಮಾತಾಡುವಷ್ಟು ಹಿಡಿತ ನಮ್ಮ ಸುಳ್ಳಿಯಲ್ಲಿ ಅರೆಭಾಷೆಗೆ ಉಂಟು. ಸೊ ಹಿಂಗೆ ತಿಳ್ಕೊಂಡ ಅರೆಭಾಷೆ ಇದೊಂದು ಕನ್ನಡದ ಉಪಭಾಷೆ ಅರೆಭಾಷೆ ಅಂತ ಹೇಳುವಂತದ್ದು. ಕನ್ನಡದ ಉಪಭಾಷೆಯಾಗಿ ಮತ್ತೆ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಬೇರೆ ಕಡೆಯಲ್ಲಿ ಈಗ ಮಂಗಳೂರು ಆಗಿರುದು ಅಥವಾ ಬೇರೆ ಬೆಂಗಳೂರು ಈ ಸೈಡ್ ಅಥವಾ ಬೇರೆ ಕಡೆಯಲ್ಲಿ ಏನು ಸೆಟ್ಲ್ ಆಗಲ್ಲ ಜನಾಗ, ಅಥವಾ ಕೆಲ್ಸಕ್ಕಾಗಿ ಶಿಕ್ಷಣಕ್ಕಾಗಿ ಎಲ್ಲ ಹೋದವು ಅರೆಭಾಷೆ ಮಾತಾಡಿಕೆ ಹಿಂಜರಿದವೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಈಗ ನನ್ನ ಅನುಭವಕ್ಕೆ ಬಂದಂಗೆ ಕೂಡ ಅರೆಭಾಷೆ ಮಾತಾಡುದ್ರೆ ಒಂದು ರೀತಿಲಿ ನೋಡುವೆ ಜನಗಳಂದ್ರೆ ಅವು ಅರೆಭಾಷೆ ಅಂತೇಳಿ ಒಂದು ರೀತಿಲಿ ನೋಡುವೆ. ಹಂಗಾಗಿ ಈಗ ನಮ್ಮದೇ ಭಾಷೆ ಮಾತಾಡೋವು ಒಟ್ಟೊಟ್ಟಿಗೆ ಸಿಕ್ಕಿರೋ ಕೂಡ ಅಲ್ಲಿ ಏನಂತ ಹೇಳಿದ್ರೆ ಕನ್ನಡ ಅಥವಾ ತುಳು ಭಾಷೆ ಮಾತಾಡೋದು ಜಾಸ್ತಿ, ಅಥವಾ ಬೇರೆ ಇಂಗ್ಲಿಷ್ ಈ ತರ ಎಲ್ಲ ಮಾತಾಡೋದು ಜಾಸ್ತಿ. ಬೇಕು, ಕನ್ನಡ ಬೇಕು, ತುಳು ಬೇಕು, ಅಥವಾ ಇಂಗ್ಲಿಷ್ ಬೇಕು, ಹಿಂದಿ, ಅದೆಲ್ಲ ವ್ಯಾವಹಾರಿಕ ಭಾಷೆ. ಆದರೆ ನಮ್ಮ ಮಾತೃಭಾಷೆ ಅಂತ ಹೇಳುವಂತದ್ದು ಅರೆಭಾಷೆ ನಮ್ಮ ಮಾತೃಭಾಷೆ ಆಗಿತ್ತು. ಹಾಗಾಗಿ ಮಾತೃಭಾಷೆನ ಮಾತಾಡಿಕೆ ಯಾವುದೇ ಹಿಂಜರಿಕೆ ವಹಿಸಿಕೆ ಆಗದು ಅಂತೇಳಿ ನಂದು ಒಂದು ಅಭಿಪ್ರಾಯ. ಅರೆಭಾಷೆ ಈಗ ಕೆಲವು ಬೇರೆ ಕಡೆ ಸೆಟ್ಲ್ ಆದವು ತಮ್ಮ ಮಕ್ಕಳಿಗೆಲ್ಲ ಎಂತ ಮಾಡುವೆ ಅಂತ ಹೇಳಿದ್ರೆ ಅರೆಭಾಷೆ ಬಿಟ್ಟು ಬೇರೆ ಭಾಷೆನ ಕಲ್ಸುವೆ, ಹೆಚ್ಚಾಗಿ ಕನ್ನಡನೇ ಮಾತಾಡಿದರೆ ಕಲ್ಸುವೆ. ಯಾಕಂತ ಹೇಳಿದ್ರೆ ಮಕ್ಕ ಕೂಡ ಅರೆಭಾಷೆಯಿಂದ ಸ್ವಲ್ಪ ದೂರ ಇರೋಕು ಅಂತ ಹೇಳುವ ಒಂದು ಅದು ದೂರ ಇರೋಕು ಅಂದ್ರೆ ಅಂಜಿಕೆ ಅವರದ್ದು, ಆ ಅಂಜಿಕೆನ ಬಿಟ್ಟು ಬಿಡೋಕು ಅಂತೇಳಿ ನಾ ಹೇಳ್ತಾ ಒಳಗ. ಆಮೇಲೆ ಇನ್ನೊಂದು ಕನ್ನಡ ಅರೆಭಾಷೆಗೆ ಎರವಲು ಶಬ್ದ ಜಾಸ್ತಿ ಆಗ್ತಾ ಉಂಟು. ಎರವಲು ಅಂತ ಹೇಳಿದ್ರೆ ಇಂಗ್ಲಿಷ್ ಪದಗಳ ಅಥವಾ ಕನ್ನಡ ಪದಗಳ ಸೇರಿಸಿ ಮಾತಾಡುದು. ಇದು ನನ್ನ ಒಂದು ಅನುಭವ ಕೂಡ ಹೌದು. ನಾನೇ ಒಂದು ಉದಾಹರಣೆ ಬೇಕಾದ್ರೆ, ಯಾಕಂತಂದ್ರೆ ಸುಮಾರು 10-12 ವರ್ಷದಿಂದ ಹೊರಗೇನೆ ಒಳ್ಳೆ ಅರೆಭಾಷೆ ಜನರ ಟಚ್ ಇಲ್ಲ. ಕನ್ನಡ ಮಾತಾಡುದು ಜಾಸ್ತಿ, ಅಥವಾ ತುಳು ಅಷ್ಟಕ್ಕಷ್ಟೇ, ತುಳು ಸರಿಯಾಗಿ ಬಾದ್ಲೆ, ಆದ್ರೆ ಕನ್ನಡನೇ ಜಾಸ್ತಿ ಮಾತಾಡುದು. ಹಿಂಗಾಗಿ ಈಗ ನಮ್ಮ ಭಾಷೆಯು ಸಿಕ್ಕಿದ್ರೆ ಅಥವಾ ಮನೆಗೆಲ್ಲ ಹೋಗಕ್ಕನ್ನ ಅರೆಭಾಷೆ ಸರಿಯಾಗಿ ಮಾತಾಡಿಕಲ್ಲ, ಅದಕ್ಕೆ ಕನ್ನಡದ ಶಬ್ದಗ ಬಂದವೆ ಅಥವಾ ಬೇರೆ ಇಂಗ್ಲಿಷ್ ಶಬ್ದಗ ಬಂದವೆ. ಹಾಗಾಗಿ ಈಗ ನಾ ಎಂತ ಹೇಳುದಂದ್ರೆ ಅರೆಭಾಷೆ ಕಲೆಕು ಅಂತೇಳಿ ಆಸಕ್ತಿಯಿಂದ ಸುಮಾರು 40 ಜನ ಏನೋ ಆಸಕ್ತಿಯಿಂದ ಬಂದಳ. ಕನ್ನಡ ಅರೆಭಾಷೆ ಬಾತ್ಲರು ಕೂಡ ಅರೆಭಾಷೆ ಕಲಿಯೋಕುಂತ ಆಸಕ್ತಿಯಿಂದ ಬಂದಳ. ಅವಕ್ಕೆ ಒಂದು ವೇದಿಕೆ ಕೂಡ ಇಲ್ಲಿ ಸಿಕ್ಕಿಟ್ಟು, ಅಂದ್ರೆ ಪುನೀತ್ ರಾಘವೇಂದ್ರ ಅಣ್ಣನ ಮುಂದಾಳತ್ವದಲ್ಲಿ ಅರೆಭಾಷೆ ಕಲಿಯಮ್ಮ ಅಂತೇಳಿ ಒಂದು ಆನ್ಲೈನ್ ತರಗತಿ ಮಾಡಿ ಒಂದು ಅವಕಾಶವನ್ನು ಕೊಡ್ಸ್ಯಾಳ. ಹಾಗಾಗಿ ಆದಷ್ಟು ಆ ಮೂಲ ಅರೆಭಾಷೆ ಶಬ್ದಗಳನ್ನೇ ಉಪಯೋಗಿಸಿ ಅರೆಭಾಷೆ ಕಲಿಯೋಕು ಅಂತೇಳಿ
ನಾ ಹೇಳ್ತಾವಳೆ. ಹಂಗೇನೆ ಅರೆಭಾಷೆ ಸಾಹಿತ್ಯದ ಬಗ್ಗೆ ನೋಡಿಕೆ ಹೋದರೆ ಅರೆಭಾಷೆಯಲ್ಲಿ ಅಷ್ಟೇನು ಸಾಧನೆ ಖಂಡಿತ ಆತ್ಲೆ. ಯಾಕಂತ ಹೇಳಿದ್ರೆ ಅರೆಭಾಷೆಯಲ್ಲಿ ಮಾತಾಡುವ ಸಾಹಿತಿಗ ತುಂಬಾ ಜನ ಅವಳ, ಆದ್ರೆ ಅವೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಜಾಸ್ತಿ ತೊಡಗಿಸ್ಕೊಂಡಾಳ. ಒಂದು ಕಾರಣ ಏನಂತ ಹೇಳಿದ್ರೆ ಅರೆಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡ್ರು ಕೂಡ ಅದು ಒಂದು ಪ್ರದೇಶಕ್ಕೆ ಸೀಮಿತವಾದ ಭಾಷೆ, ಹಂಗಾಗಿ ಜಾಸ್ತಿ ಜನಕ್ಕೆ ಅದು ತಲುಪಿಕ್ಕಿಲ್ಲ ಅಂತ ಹೇಳುವ ಆ ದೃಷ್ಟಿಕೋನ ಕೂಡ ಇರುದು. ಆದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಅಲ್ಲೆಲ್ಲ ಕೆಲವು ಜನ, ಈಗ ಪುನೀತ್ ರಾಘವೇಂದ್ರ ಆಗಿರುದು, ಮನೋಜ್ ಕುಡೇಕಲ್ ಅವರದು ಕೂಡ ನಾ ಮೊನ್ನೆ ಇತ್ತೀಚೆಗೆ ಒಂದು ಹಾಡೆಲ್ಲ ಕೇಳೇಳೆ ಪದ್ಯನ. ಹಂಗೆ ಕೆಲವೆಲ್ಲ ಇತ್ತೀಚೆಗೆ ಪ್ರಯತ್ನ ಪಡ್ತಾವಳ. ಆದ್ರೆ ನಾ ಮೊನ್ನೆ ಒಂದು ಪದ್ಯ ಬರ್ದಿದ್ದಲ್ಲ, ಆ ಪದ್ಯನ ಅಕಾಡೆಮಿ ಅಧ್ಯಕ್ಷರಿಗೆ ನಮ್ಮ ವರ್ಜಕ್ಷ ಅಕ್ಕ ಅವು ಕಳ್ಸಿಕೊಟ್ಟಿದ್ದಾರೆ, ಅರೆಭಾಷೆ ಅಕಾಡೆಮಿ ಅಧ್ಯಕ್ಷರಿಗೆ. ಆಗ ಅವು ಹೇಳ್ದ ಮಾತು ಎಂತಂತ ಹೇಳಿದ್ರೆ, ನಮ್ಮಲ್ಲಿ ಕಾಪಿ ಮಾಡುವ ಪದ್ಧತಿನೇ ಜಾಸ್ತಿ ಆಗ್ತಾ ಉಂಟು ಅಂತ. ಅಂದ್ರೆ ಬೇರೆ ಭಾವಗೀತೆಗಳ, ನಾನು ಕೂಡ ಹಂಗೆ ಮೊನ್ನೆ ಕುವೆಂಪು ಅವರ ಸದ್ದಿರದ ಪಸುರೊಡೆಯ ಆ ಹಾಡಿಗೆ ಪದ್ಯನ ಅರೆಭಾಷೆಯಲ್ಲಿ ಬರ್ದದ. ತುಂಬಾ ಪದ್ಯ ನೋಡ್ತಾವಳೆ, ತುಂಬಾ ಪದ್ಯ ಕೂಡ ಅದೇ ರೀತಿ ಬರ್ತಾ ಉಂಟು, ಕಾಪಿ ಮಾಡುವ ಪದ್ಯ ಬರ್ತಾ ಉಂಟು. ಆದ್ರ ಕಾಪಿ ಮಾಡುವುದರ ಬದಲಾಗಿ ನಾವೇ ಸ್ವಂತ ಏನಾರು ರಚನೆ ಮಾಡಿಕೆ ಪ್ರಯತ್ನ ಪಡಬೇಕು ಅಂತೇಳಿ ಅವು ಹೇಳುದು. ಕಷ್ಟ ಉಂಟು, ಯಾಕಂತ ಹೇಳಿದ್ರೆ ಸ್ವಂತ ಅಂತ ಹೇಳಿದ್ರೆ ಅದಕ್ಕೆ ಮ್ಯೂಸಿಕ್ ಹಾಕು ಅಥವಾ ಹಾಡುಗಾರಗ ಬೇರೆ ಹಾಕು, ಅವಕ್ಕೆಲ್ಲಕ್ಕೂ ಒಂದಷ್ಟು ದುಡ್ಡು ಅದು ಇದು ತಿಳ್ಕೊಂಡ 10,000 ರೂಪಾಯಿ ಜಾಸ್ತಿ ಬೇಕಾದೆ. ನಮ್ಮ ಮಧ್ಯಮ ವರ್ಗದವಕ್ಕೆ ಅದೆಲ್ಲ ಹೊಂದಿಸುದು ಕೂಡ ಕಷ್ಟನೇ. ಆದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ಅದರ ಪ್ರಯತ್ನ ಪಡಕು ಅಂತೇಳಿ ಅವು ಕೂಡ ಹೇಳುದು. ಈ ನಿಟ್ಟಲ್ಲಿ ಅರೆಭಾಷೆ ಸಾಹಿತಿಗೆ, ಈಗ ಉದಯೋನ್ಮುಖ ಸಾಹಿತಿಗೆಲ್ಲ ಒಳ್ಳಲ್ಲ, ಹಂಗಾಗಿ ಪ್ರಯತ್ನ ಪಡಕು ಅಂತೇಳಿ ಒಂದು ನನ್ನ ಒಂದು ಇದಷ್ಟೇ ಅಂತ ವಿನಂತಿ ಅಷ್ಟೇ. ಹಂಗೆ ಹೆಚ್ಚೇನು ಮಾತಾಡಿಕ ಅಲ್ಲ ನಂಗೆ ಈಗ. ಎಲ್ಲವಕ್ಕೂ ಇನ್ನೊಮ್ಮೆ ಧನ್ಯವಾದ ಹೇಳಿ, 40 ಜನಕ್ಕೆ ಕೂಡ ಧನ್ಯವಾದ ಹೇಳಿ ನಾ ಇಲ್ಲಿಂದ ಹೊರಟನೆ. ಧನ್ಯವಾದ ಹೇಳೋಕೂತಿಲ್ಲ. ಓಕೆ, ನಮ್ಮ ಇದ ನಾವ್ಗೆ ಮೂಲ ಪುರುಷ ಹೇಳಕ್, ನಾವ್ಗೆ ಅರೆಭಾಷೆ ಕಲಿಕೆಗೆ ಮೂಲ ಪುರುಷ ನಮ್ಮ ಸತೀಶ್ ಅಣ್ಣ. ಹೇಳ್ದು ಬೀಜ ಬಿತ್ತಿದವು ಅವು, ನೀರು ಹೊಯ್ಯೋ ನಾವು, ಗೊಬ್ಬರ ಹಾಕೋ ಒಬ್ಬ ದಿನಕ್ಕೊಬ್ಬ ಬಂದು ನೀರು ಹೊಯ್ದ, ಒಬ್ಬ ಬಂದು ಗೊಬ್ಬರ ಹಾಕ್ಬೇಕು, ತೊಂದರೆ ಇಲ್ಲ. ಆದ್ರೆ ಹಣ್ಣು ತಕೊಂಬಾಕಂದ್ರೆ ಎಲ್ಲ ಓಳತ್ ಹೇಳುವಂಥದ್ದು ಖುಷಿ. ಎಲ್ಲರಿಗೂ ಹೋಗ್ಬೇಕು ಹಣ್ಣು. ಪರೋಪಕಾರ್ತಂ ಇದಂ ಶರೀರಂ ಅಂತ ಹೇಳ್ದಂಗೆ, ಸೊ ಎಲ್ಲವಕ್ಕೂ ಹೋಗ್ತಾ ಉಂಟು. ಹಂಗಾಗಿ ಖುಷಿ. ಅದೀಗ ನಮ್ಮೊಟ್ಟಿಗೆ ಸತೀಶ್ ಅಣ್ಣವಳ ಒಟ್ಟಿಗೆ ವಿವೇಕಾನಂದ, ಮತ್ತೆ ಮನೋಜ್, ವಿನೋದ್ ಭಾವ ಮುಡಗದ್ದವ್, ಹಂಗೆ ರಮೇಶ್ ನಡುಮನೆ, ಇವಿಷ್ಟು ನಮ್ಮ ಟೀಮಲ್ಲಿ ಒಟ್ಟಾಗಿವಳ. ನಮ್ಮೆಲ್ಲರ ಪರವಾಗಿ, ಹಂಗೆ ಕಲಿಕಾಸಕ್ತರು ಇವರೆಲ್ಲರ ಪರವಾಗಿ, ಹಂಗೆ ನಮ್ಮ ಇಂದಿನ ಗೆಸ್ಟ್ ವಾರದ ಅತಿಥಿ ಲೋಕೇಶ್ವರಿ ವಿನಯ್ ಚಂದ್ರವೋಳು, ಹಂಗೆ ಇವರೆಲ್ಲರ ಪರವಾಗಿ ಧನ್ಯಕ್ಕಂಗೆ ಎಲ್ಲರೂ ಒಂದು ಹೃತ್ಪೂರ್ವಕ ವಂದನೆಗಳು. ನಮಸ್ತೆ. ನಮಸ್ತೆ. ಇಂದಿನ ವಿಶೇಷತೆ ಹೆಂಗೆ ಅಂತ ಹೇಳಿದ್ರೆ, ನಂಗೆ ಸಾರಿ, ನಂಗೆ ಇಂದು ಯೋಗ ಡೈಲಿ ಸ್ವಲ್ಪ ಬಿಸಿ ಇದ್ದ ಕಾರಣ ಲಾಸ್ಟ್ ಮೆಸೇಜ್ ಹಾಕೋದು ಮರ್ತೋತು ಗ್ರೂಪಲ್ಲಿ. ಅಂತ ಹೇಳಿದ್ರೆ, ಇಂದಿನ ವಿಷಯ ಕೇಳಿ ಕಲಿ. ನಿನ್ನೆ ನಾವು ಮಾತಾಡಿ ಕಲ್ತೋ, ಇಂದು ಕೇಳಿ ಕಲಿ ಅನ್ನೋ ಹೇಳಿದ್ದು. ಸೊ ಕೇಳಿ ಕಲೀಲಿ ಒಂದು ವಿಷಯ ಅಂತ ಹೇಳಿದ್ರೆ ಪದ್ಯಗಳ ಓದುದು, ಸಾರಿ ಕಥೆನ ಹೇಳ್ದು. ಯಾಕಂತ ಹೇಳಿದ್ರೆ ಕಥೆ ಬರಿವಂಥದ್ದು ಸುಲಭ, ಬರ್ದದರ ಓದಿಕೊಂಡು ಹೋಗ್, ಅದು ಓದುದು ಹೆಂಗೆ ಬೇಕಾದ್ರೂ ಓದಿಕೊಂಡು ಹೋಗ್. ನಮ್ಮಲ್ಲಿ ಹಳ್ಳಿಲಿ ಒಂದು ಮಾತಾಡಿ, ಎಂಥ ಮಾರೆ ಒಳ್ಳೆ ಎಮ್ಮೆ ಸೆಗಣಿ ಹಾಕಿ ಎಮ್ಮೆ ಉಚ್ಚ ಇದ್ದಂಗೆ ಮಾತಾಡಿಕೊಂಡು ಹೋದ್ಯಲ್ಲ ಅಂತೇಳಿ. ಯಾಕೆ ಎಮ್ಮೆ ಉಚ್ಚ ಇದ್ದಂದ್ರೆ ಹಂಗೆ ಯಾಕೆ ಸ್ಟಾಪ್ ಇಲ್ಲ, ಕಂಟಿನ್ಯೂಸ್ ಹೊಕೊಂಡಿದ್ದಾನೆ ಹಂಗೆ. ಆದ್ರೆ ಒಂದು ಭಾಷೆ ಎನ್ನುವಂಥದ್ದು ಅರ್ಥ ಹಾಕುತ್ತಿದ್ದಾರೆ, ಕಥೆ ಲಾಯ್ಕ ಮನದಟ್ಟಾಗುವ ಅನ್ಕೋತಿದ್ದಾರೆ. ಎಲ್ಲಿ ಹ್ರಸ್ವ, ಎಲ್ಲಿ ದೀರ್ಘ, ಎಲ್ಲಿ ಒತ್ತು, ಎಲ್ಲಿ ಎತ್ತರ, ಎಲ್ಲಿ ತಗ್ಗ, ಎಲ್ಲಿ ಉದ್ವೇಗ, ಎಲ್ಲಿ ನವರಸಗಳೆಲ್ಲ ಸೇರಿ ಬರಕು. ಇಂಥದ್ರೆಲ್ಲ ಸೇರಿಸಿ ಲಾಯ್ಕಲಿ ನಮ್ಮೊಟ್ಟಿಗೆ ನಮ್ಮೆಲ್ಲ ಕಥೆಗಳಿಗೆ ಒಂದು ಜೀವ ತುಂಬಿಕೊಡೋ ನಮ್ಮೊಟ್ಟಿಗೆ ತುಳಸಿ ಕಡ್ಲೇರ್ ಅಕ್ಕ. ತುಳಸಿ ಅಕ್ಕ ಒಳರೆ ಅಲ್ಲ, ನಿಮ್ಮ ವಿಡಿಯೋ ಆನ್ ಮಾಡ್ರೆ. ಅಣ್ಣ ನಮಸ್ತೆ. ತುಳಸಿ ಅಕ್ಕ ನಮಸ್ತೆ. ಎಲ್ಲರ ಪರವಾಗಿ ನಿಮಗೆ ವಂದನೆಗಳು. ಸರಿ, ಎಲ್ಲರಿಗೂ ನಮಸ್ಕಾರ. ಸರಿ, ಅದು ಕೇಳ್ತೋಟಲ್ಲ? ಕೇಳ್ತಾ ಉಂಟು. ಸೊ ನಾ ಇಂದು ಬೆಳಿಗ್ಗೆ ಮಧ್ಯಾಹ್ನ ತುಳಸಿ ಅಕ್ಕಂಗೆ ಮೆಸೇಜ್ ಹಾಕಿದೆ, ಅಕ್ಕ ಹಿಂಗೆ ಹಿಂಬತ್ತೊಂದು ಬರೋಕೋತೇಳಿ. ಎಸ್ ರೆಡಿ. ನಾವ್ ಅದಕ್ಕೆ ಖುಷಿ ಅದೇ. ಎಂತ ಹೇಳ್ದ ಕೂಡ್ಲೆ ಇದು ಧೈರ್ಯಂ ಸರ್ವತ್ರ ಸಾಧನ ಅಂತ ಹೇಳಿದ್ರೆ, ಧೈರ್ಯ ಎಲ್ಲದಕ್ಕೂ ಸಾಧನ ಅಂತ ಹೇಳ್ದಂಗೆ. ಸೊ ಒಂದು ಮಾತು ನಾ ಹೇಳ್ದೆ, ಅಕ್ಕ ನೀವೊಂದು ಲಾಯ್ಕ್ಲಿ ಕತೆ ಬರ್ದಾರ ಒಂದು ಕತೆನ ಓದಿತ್ತ. ಯಾಕೆ ಹೇಳಿ ನಾನು ನಿಮ್ಮ ಕತೆನೇ ಓದಿನಿ ಅಂತ ಹೇಳಿಕೊಂಡದ್ದು. ಪರವಾಗಿಲ್ಲ, ಎಲ್ಲೋ ಕಲಿಯೋಕೆ ಒಳ್ಳೇದಾದ ತಿಳ್ಕೊಂಡದ್ದು. ಹಾಗೆ ನಿಮ್ಮ ಕಡೆಯಿಂದ ಒಂದು
ಕಥೆ ನೀವು ಓದೋಕಂತೇಳಿ ನಮ್ಮೆಲ್ಲರ ಕಡೆಯಿಂದ ಕೇಳಿಕಣೆ ತುಳಸಿ ಅಕ್ಕ. ನಿಮ್ಮ ವಾಯ್ಸ್ ಬೇಕಾದ್ರೆ ಸ್ವಲ್ಪ ಸ್ಲೋ ಅದೇ ಬೇಕು, ನೀವು ವಿಡಿಯೋ ಸ್ಟಾಪ್ ಮಾಡಿ ಕಣಕ ಅಕ್ಕ, ಆಗ ವಾಯ್ಸ್ ಲಾಯ್ಕ್ ಬಂದದೆ. ಎಲ್ಲವಕ್ಕೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಲಿಯೋಮ್ ಅಂತ ಕತೆ ಓದೋಕು ರಾಘವೇಂದ್ರ ಅಣ್ಣ ಕೇಳ್ಕೊಂಡು ಕತೆ ಓದೋಕು ಅಂತೇಳಿ ಬಹಳ ಖುಷಿಯಿಂದ ನಾನು ಹೇಳ್ದೆ ನಿಮ್ಮದೇ ಒಂದು ಕತೆನ ಓದಿನೆ ಅಂತ. ನಿಜ ಹೇಳೋಕ್ತೇಳ್ರೆ ನಾನು ಎಷ್ಟೋ ಕತೆಗಳನ್ನ ಓದ್ಯೋಳೆ, ಅದರಲ್ಲಿ ಬಹಳ ಒಂದು ಅರೆಭಾಷೆನ ಸ್ವಚ್ಛ ಪದಗ ಸಿಕ್ಕಿದ್ದು ಪುನೀತಣ್ಣನ ಕತೆಲಿ. ಒಂದ್ಸತಿ ಹಂಗೆ ಅರೆಭಾಷೆ ಅಕಾಡೆಮಿಯಿಂದ ಬಿಡುಗಡೆ ಆದಂತ ಮಿಣ್ಪುಳಿ ಅರೆಭಾಷೆ ಕಥಾ ಜಂಪೆ ನನ್ನ ಕೈ ಸೇರ್ತು. ರಾಘವೇಂದ್ರಣ್ಣ ಓದಕ್ಕನ್ನ ಅದೆಷ್ಟು ಖುಷಿ ಆತಂದ್ರೆ ಖುಷಿಗಿಂತ ಕಷ್ಟ ತುಂಬಾ ಆತು. ಎಷ್ಟೆಷ್ಟು ಅಲ್ಲ ನೀವು ಓದಕ್ಕೆ ಹಾಕಂದ್ರೆ ನಂಗೆ ಬರ್ದದ್ದು ಸಾರ್ಥಕ ಆತೇಳಿ ನಂಗೆ ಅನ್ಸಿತ್ತು. ಧನ್ಯವಾದಗಳಣ್ಣ. ಧನ್ಯವಾದಗಳು. ಹಾಗೆ ಆದ್ರಿಂದ ನಾನು ಒಂದು 3-4 ಕತೆಗಳನ್ನ ಆದ್ಕೊಂಡು ಅರೆಭಾಷೆ ಐಸಿರಿ ನಮ್ಮ ಅರೆಭಾಷೆ ಅಕಾಡೆಮಿಯಿಂದ ರೇಡಿಯೋಲಿ ಪ್ರಸಾರ ಆಗ್ತಾ ಉಂಟು. ವಾರಕ್ಕೆ 2 ಕಂತು ಆಗಿ 54 ಕಂತು ಪ್ರಸಾರ ಆಯ್ತು ಇಷ್ಟರವರೆಗೆ. ಅದರಲ್ಲಿ 3-4 ಕತೆಗಳನ್ನ ಪ್ರಸಾರ ಆಗ್ಬಿಟ್ಟು ಪುನೀತಣ್ಣ ಇದುವರೆಗೆ. ಒಂದು ಕತೆನ ನಾನೀಗ ಆರಿಸಿಕೊಂಡು ಓದಿನೇ, ಬೊಚ್ಚಿ ಹೋದ ದೆವ್ವ ಅಂತ ಹೇಳಿ. ಅದಲ್ಲ ಓ ಧಾರಾಳ. ಬೊಚ್ಚಿ ಹೋದ ದೆವ್ವ. ಹೊಸ ಐನು ಮನೆ ಮುಂದೆ ಜಾಲಲಿ ಸೇರ್ದ ಕುಟುಂಬದವಕ್ಕೆ ಅಂದು ಏನೋ ಒಂದು ಖುಷಿ. ಕೊಂಡನ ಕಾಲಲ್ಲಿ ಪಾಲು ಪತ್ತಂಡೆ ಆಗಿ ಎಲ್ಲೆಲ್ಲೋ ಹೋಗಿ ಒಕ್ಕಲು ಕೊದ್ದಿದ್ದ ಹಿಂಕಲಿಗೆಲ್ಲ ಇಂದು ಮಕ್ಕ ಮೊರಿ ಸಮೇತ ವಾಪಸ್ ಬಂದು ಸೇರಿಯೋಳು. ಕಾರಣ ಕುಟುಂಬದ ಧರ್ಮ ನಡಾವಳಿ ಹೆಚ್ಚು ಕಮ್ಮೆ ಹಕ್ಕಲೆಕ್ಕಲೆ 500 ವರ್ಷನೇ ಕಳೆದಿರ್ದು ದೆವ್ವಂಗಳಿಗೆ ಕಾಲ ಕೊಟ್ಟು. ಓರು ಮಾಡಲಿದ್ದ ದೆವ್ವಂಗಳ ಚಾವಡಿ ವರ್ದ ಬಿದ್ದ ಮೇಲೆ ಸುರ್ಗೆ ಮಣಿಗಂಟೆ ಎಲ್ಲ ಹುತ್ತ ಕೂಡಿ ಮಣ್ಣಡಿಗಾತ್ತು. ಮನೆವು ಊರು ಬುಟ್ಟವು ದೆವ್ವಂಗಳನ್ನು ಮರ್ತು. ಹಂಗೆತ್ತ ಮಾಯಗ ಬಿಡುವ ಹೋದಲ್ಲಿ ಬಂದಲ್ಲಿ ಎಲ್ಲಾ ಒಟ್ಟಿಗೆ ಇರವು. ಎಷ್ಟಾದರೂ ಎಡಗಾಲು ಎಡವದಂಗೆ ಮುಡ್ದ ಹೂ ಬಾಡದಂಗೆ ಕಾಪಾಡಿಕೊಂಡವ ಇರೋವಲ್ಲ, ಅವೇ ಮಾಯಗಳು ಸತ್ಯತೆ ತೋರ್ಸಿಕೆ ಶುರು ಮಾಡ್ದು. ಈಚೆ ಮನೆಯವನ ಕೋಳಿ ಕಾಣೆ, ಆಚೆವನ ಹೂಡುವ ಕಡ್ಪದ ಹೋರಿ ಕಾಣೆ, ಮತ್ತೊಬ್ಬಂದಂತೂ ಕಟ್ಟಿಕೊಂಡ ಗೂಡೇನೆ ಕಾಣೆ. ಮದ್ವೆ ಆಗದೆ ಖುದ್ದ ಮನೆ ಮಕ್ಕ ಅದೆಷ್ಟೋ. ಆಗ ನೆಂಪಾದೇ ದೆವ್ವಗಳ. ಅವುಗಳ ಎದುರ್ಸದೆ ಈ ಉಪದ್ರಗಳಿಗೆ ನಿಮೂರ್ತಿ ಇಲ್ಲ. ಹೀಗೆ ಬುಟ್ಟರೆ ಸಂತಾನ ಅಳ್ದು ಹೋದುತ್ತ ಹೆದ್ರಿದ ಕುಟುಂಬದ ಮುತರು ಮತ್ತೆ ಹಿರಿತಗೆಲ್ಲ ಸೇರಿ ಕಾಡುಲಿ ನೆರೆಗುಡ್ಡೆ ಹುಡುಕಿದಂಗೆ ಹುಡುಕಿ ಕೇರಳಂದ ಒಬ್ಬ ಜೋಯಿಸನ ಕರೆಸಿ ಅಷ್ಟಮಂಗಲಲ್ಲಿ ಸ್ವರ್ಣ ಬುಡ್ಸಿ ನೋಡಮೋ ತಾತು. ಆದರೂ ಕುಟುಂಬದವಕ್ಕೆಲ್ಲ ಸರಿಯಾದೋ. ಅವ ಹೇಳ್ದು ಇವಂಗಾಕಿಲ್ಲೆ, ಇವ ಹೇಳ್ದೆಲ್ಲ ಅವಕ್ಕೆ ತಪ್ಪಿ. ನಾ ಹೇಳ್ದ ಜೋಯಿಸನೇ ಹಾಕುತ್ತ ಒಬ್ಬ ಹೇಳ್ರೆ ನಾವು ಅಂದಾಜು ಮಾಡ್ದ ಜಾಗಲೇ ಸ್ಥಾನ ಕಟ್ಟಿರೆ ಒಳ್ಳದುತ್ತ ಇನ್ನೊಬ್ಬ. ಕುಟುಂಬ ಜಗಳ ಕೋಮಣ ಜಿಡ್ಡು ಎಲ್ಯಾರು ಬುಟ್ಟು ಹೋದುಟೋ. ಎಲ್ಲಿ ಹೋದರೂ ಮುಡಿಗೆ 3 ಸೇರು ಯಾಗೋಳು ಜಳ್ಳಿ. ಏನೆಲ್ಲ ಉರುಡಪತ್ತ ಆಗಿ ಕಡೆಗೂ ಒಂದು ಲಾಯ್ಕನ 5 ಮನೆ ದೆವ್ವದ ಚಾವುಡಿಗ ಎದ್ದು ನಿತ್ತು. ಕೊಕ್ಕೆ ಹಾಕವು ಇನ್ನು ಹಾಕೆಂಡೇ ಒಳೋ. ಎಂತ ಮಾಡ್ದು ತಾಯರ ಗುತ್ತಿಗೆ ಕಡೆ ಕೊಡಿಲೆಲ್ಲ. ಹಿಂಗೆಲ್ಲ ಇರ್ಕಾಕನ ಹೊಸ 5 ಮನೆ ಒಕ್ಕಲಿಗೆ ಸೇರ್ದ ಕುಟುಂಬದವಕ್ಕೆಲ್ಲ ಏನೋ ಖುಷಿ. ಆದರೆ ಮನೆ ಮಕ್ಕಳಿಗೆಲ್ಲ ದೆವ್ವ ನೋಡಿಕೆ ಜಾಲುಲಿ ಸೊಕ್ಕುದೇ ಹಬ್ಬ. ಕೊಟ್ಟ ಹೆಣ್ಣು ಮಕ್ಕ ತಂದ ಎಣ್ಣೆಲಿ ಕೊಳಗನೆ ಎರ್ಕಿ ಸೂಸಿತು. ಮೂಲೆಲಿ ಕುದ್ದ ಅಜ್ಜಿಗಳೆಲ್ಲ ಕೊಂಡಲಿ ದೆವ್ವ ನಡೀತಿದರ ಹೇಳಿಕೊಂಡು ಚಪ್ಪುತ್ತೋಳು. ಹರ್ಸೆಯ ಕಳ್ದು ಕೆಂಚರಾಯನ ಪೂಜೆನೂ ಮುಗ್ದಂಗೆ ಎಲ್ಲವೂ ಭಂಡಾರ ತೆಗಿಯಕ್ಕೆ ಹೊರಟು. ಮೊಗ ಮೂರ್ತಿ ಹಿಡ್ದವರ ದರ್ಶನ ದರ್ಪುದರ ನೋಡಿಕೆನೇ ಪೊರ್ಲು. ಅಷ್ಟೊತ್ತಿಗೆ ಸೇರ್ದ ಜನರ ನಡುವಿಂದ ಕೇಳ್ದ ಆರ್ಭಟೆಗೆ ಮೊಡ್ಯಾಳನ ಕೈಯಿಂದ
ಚೊಂಬು ರೊಟ್ಟಿ ಬೀಳದು ಪುಣ್ಯ. ನೋಡ್ರೆ ಗುಡ್ಡೆ ಕೊಡಿ ತ್ಯಾಂಪಣ್ಣಜ್ಜ ಪುರ್ಸೊತ್ತಿಲ್ಲದೆ ದೊರ್ಪುತೋಳು. ಹಾರಿಕೊಂಡು ಭಂಡಾರದ ಎದುರು ಬಂದು ನಿಂತಿದು. ಮೊಡ್ಯಾಳ ಎಷ್ಟು ಸತಿ ನೀರು ಕೊಡ್ಕಿರು ನಿಲ್ಲುತ್ತಾನೆ ಇಲ್ಲ. ಕಡೆಗೆ ಮೂತರೆ ಬಂದು ಯಾರು ನೀ ಕೇಳ್ದಕ್ಕೆ ಬಂದ ಉತ್ತರ ನಾ ಮಾಯೆ. ಅದರ ಕೇಳಿ ಕೈಲಿ ಬೆತ್ತ ಹಿಡ್ಕೊಂಡಿದ್ದ ಪೂಜಾರಿ ಒಬ್ಬ ಅವರ ಬೆನ್ನಿಗೆ ರಪ್ಪತ ಬೀಸಿದೆ. ಕುದ್ದಲ್ಲಿದ್ದ ಕಣ್ಣೊಣ್ಕಸಿತ್ತು. ತ್ಯಾಂಪಣ್ಣ ಮರಂದ ಜಾರ್ದ ಕಕ್ಕೆ ಕೊಡಪಿದ ಕರ್ಗೆಲ್ಲ ಬೊಪ್ಪಂಗಾಯಿನಂಗೆ ಹಿಂದೆ ಹೋಗಿ ಗೋಡೆಗೊರ್ಗಿ ಕುದ್ದೇ ಹೋದು. ಆದರೂ ದರ್ಪುದು ಕಣ್ಣೊಳಸುದು ನಿಂತತ್ಲೆ. ಅಂತೂ ಭಂಡಾರ ತೆಗ್ದು ಕಾಲ ಕಳೆದು ನೆಂಟ್ರಿಗೆಲ್ಲ ಅವರವರ ಮನೆಗೆ ಎತ್ತಿದು. ಇಲ್ಲಿ ಕುದ್ದ ತ್ಯಾಂಪಣ್ಣ ಮಾತ್ರ ಒಂದು ಹನೀಸು ಮಸ್ಕಿತ್ಲೆ. ಕಣ್ಣು ಮಾತ್ರ ಹಂಗೆ ಪಿಳಿ ಮಾಡ್ತಿದ್ದು. ಕಡೆಗೆ ಮೂತರೆ ಹೋಗಿ ಯಾರು ನೀ ತಗ್ಗಡ್ಸಲಿ ಕೇಳ್ದು. ನಾ ತ್ಯಾಂಪಣ್ಣ, ಗುಡ್ಡೆ ಕೊಡಿ ತ್ಯಾಂಪಣ್ಣ. ಎಲ್ಲವೂ ಅಡ್ಡಡ್ಡ ಬಿದ್ದು ನೆಗಡ್ರೆ ಬೊಳ್ಪುಂದಿತ್ತ ಚುರ್ಕರ ಕುದ್ದು ಚೆನ್ನರ್ಪಿ ಮರಗಟ್ಟಿ ಹೋದ ಕಾಲನ ಬುಡ್ಸಿಕಾಗದೆ ತ್ಯಾಂಪಣ್ಣ ತಬ್ಬುರ್ಸ್ತೋಳು. ಕಡೆಗೆ 4-5 ಬಂದು ಎತ್ತಿಕೊಂಡು ಹೋಗಿ ಕಾಲುಗಳ ನೀಂದಿಸಿ ಬೆರ್ಚಪ್ಪನಂಗೆ ಜಾಲು ಕರೆಯಲ್ಲಿ ನಿಲ್ಸಿದು. ಇಲ್ಲಿಗೆ ಕತೆ ಮುಕ್ತು. ಧನ್ಯವಾದಗಳು. ಥ್ಯಾಂಕ್ ಯು. ಇದಕ್ಕೆ ವಿನೋದ ಬಾಬಾ ನೀವೇ ಹೇಳಕ್, ಯಾಕಂದ್ರೆ ಆಗದಿತ್ತ ನೆಗಡ್ತಾ ಒಳ್ಳೆರಿ. ಸೊ ನೀವು ಮುಂದುವರ್ಸಿತ ಕೇಳಿ ಕಟ್ತಾ ಒಳ್ಳೆ ವಿಷಯ ಅಂತ ಹೇಳಿದ್ರೆ ಇವು ಇದರ ಓದಿ ಆ ಪದಗಳು ಉಂಟಲ್ಲ ರೆಕಾರ್ಡಿಂಗ್ ಅಲ್ಲಿ 4 ಸಲ ರಿಪೀಟ್ ಔಟು. ಇವು ಹೇಳ್ದು 10 ನಿಮಿಷ ನಗಡ್ದು ಆ ತಿನ್ನೋದು ಕಾಲು ಮರಗಟ್ಟಿದಾಗ ಅವು ಕಲ್ಪನೆ ಮಾಡ್ಕೊಂಡೋಳದ್ನ. ಇಲ್ಲಿ ನಾವು ರೆಕಾರ್ಡಿಂಗ್ ಹಾಕ್ಬಿಟ್ಟು ಇವು ಜೋರು ನಗುತ್ತ ಹೇಳಿದ್ರೆ ನಗು ಇವರದು. ಹಾಗೆ. ಸೊ ವಿನೋದ್ ಬಾ, ನಮ್ಮ ತುಳಸಿ ಅಕ್ಕನ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮ್ಮ ಕಡೆಯಿಂದ. ಕಡ್ಲೇರ ತುಳಸಿ ಮೋಹನ್ ಅಂತೇಳಿ, ಸದ್ಯಕ್ಕೆ ಮಡಿಕೇರಿ ತಾಲೂಕು ಬೆಟ್ಟಗೇರಿಯಲ್ಲಿ ವಾಸ ಇರೋದು. ಆಕಾಶವಾಣಿಲಿ ಬಹಳಷ್ಟು ವರ್ಷಗಳಿಂದ ಬೆಳಗ್ಗೆ ಬರುವಂತ ಭಕ್ತಿ ಗೀತೆಗಳನ್ನ ಅರೆಭಾಷೆಯಲ್ಲಿ ಹಾಡೇಳು. ಮೊದಲ ಒಂದು ಅರೆಭಾಷೆ ಆಕಾಶವಾಣಿಲಿ ಬಂದ ಮೊದಲ ಪ್ರಯತ್ನದಲ್ಲಿ ಇವು ಕೂಡ ಓಡೋ. ಹಂಗೆ ಅರೆಭಾಷೆ ಸುದ್ದಿ ಜೊಂಪೆ ಕೂಡ ಆಕಾಶವಾಣಿಲಿ ಓದ್ತಾ ಇದ್ದು. ಕವಯತ್ರಿ ಕೂಡ ಹೌದು. ಬಹಳಷ್ಟು ಸಂಘ ಸಂಸ್ಥೆಗಳಿಗೆ ಕೂಡ ತೊಡಗಿಸಿಕೊಂಡಳು. ಹಂಗೆ ಅರೆಭಾಷೆಗಾಗಿ ಈಗ ನಡೀತಿರಂತ ಪ್ರಸ್ತುತ ಐಸಿರಿಯಲ್ಲಿ ಕೂಡ ನಾನು ಸೇರಿಕೊಂಡ ಕಾರ್ಯಕ್ರಮಗಳನ್ನ ಕೊಡ್ತಾವಳು. ಕಳೆದ ಬಾರಿನ ಅಕಾಡೆಮಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಸದಸ್ಯೆ ಕೂಡ ಇವಾಗಿದ್ದು. ತುಂಬಾ ಖುಷಿ ಆಯ್ತು ತುಳಸಿ ಅಕ್ಕ ಇಲ್ಲಿ ಊಟ ಬಂದಕ್ಕೆ. ಆಕ್ಚುಲಿ ಈಗ ನಾವೆಷ್ಟೋ ಸಲ ಯೋಚನೆ ಮಾಡುವೆ, ಬರಿದು ದೊಡ್ಡದಲ್ಲ, ಬರ್ದದಕ್ಕೆ ಜೀವ ತುಂಬುದು ದೊಡ್ಡದು ಅಂತ. ಈಗ ಕುವೆಂಪು ಆಗಲಿ ದ.ರಾ. ಬೇಂದ್ರೆವಾಗಲಿ ಎಷ್ಟೆಷ್ಟೋ ಪದ್ಯಗಳ ಬರ್ದು ಬಿಟ್ಟಿರುವ ಕಡೆಗೆ ಅದಕ್ಕೆ ಜೀವ ತುಂಬಿದ ಹಾಡವು ಅವು. ಸಿ ಅಶ್ವತ್ಥ ಆಗಿರ್ದು ಅಥವಾ ಇತರೆ ಬೇರೆ ಎಲ್ಲ ಹಾಡುಗಾರರು, ಶಿವಮೊಗ್ಗ ಸುಬ್ಬಣ್ಣ, ಇವೆಲ್ಲ ಹಾಡು ಕಾಕಂದ್ರೆ ಅದಕ್ಕೆ ಜೀವವಾದ್ದು. ಹಂಗೆ ನಮ್ಮ ಒಂದು ಕೃತಿಗಳಿಗೆ ಜೀವ ತುಂಬವು ನೀವು. ಇದು ಪ್ರತಿ ಚೌತಿಲಿ ಇದು ಮೊಣ್ಣನ ಗಣಪತಿ ಮಾಡವ ಒಬ್ಬನೇ ಬೇರೆನೆ, ಅವ ಮಾಡ್ದೆ ಅದ ಅವಕ್ಕೆ ಜೀವನಾಧಾರದಂಗೆ. ಹಂಗೆ ಅದಕ್ಕೆ ಜೀವ ತುಂಬುದು ಒಂದು ಜೀವ ಕಳೆ ಕೊಡ್ದು ಒಂದು ಭಟ್ರಗ ಒಟ್ಟಿಗೆ ಬಂದ ಜನಾಂಗ. ಹಂಗೆ ಈ ಎಲ್ಲಾ ಜೀವ ಕಳೆ ತುಂಬುವಂತಹ ಒಂದು ಬ್ರಹ್ಮ ಕಾರ್ಯನ ನೀವು ಮಾಡ್ತಾವಳ್ಳಿ. ಹಂಗೆ ನಮ್ಮೆಲ್ಲರ ಕಡೆನೂ ನೀವು ಬಂದು ಹೃತ್ಪೂರ್ವಕ ವಂದನೆಗಳು ಅಕ್ಕ. ಹಂಗೆ ಒಳ್ಳೆ ಹಾಡುಗಾರರು ಕೂಡ ಹೌದು ತುಳಸಿ ಅಕ್ಕ. ಬಹುಶಃ ಇನ್ನೊಂದು ಅವಕಾಶ ಸಿಕ್ಕರೆ ಅವರ ಹಾಡನ್ನ ಕೂಡ ಕೇಳಕ್ಕೆ ಧಾರಾಳ. ಇನ್ನೊಂದು ಲಾಯಕನ ಅರೆಭಾಷೆನ ಪದ್ಯನ ಇನ್ನೊಂದ್ ದಿನ ಹೇಳೋಕು. ನಮ್ಮ ಸಮಯ 8:15, ಕೊನೆಯದಾಗಿ 5 ನಿಮಿಷ. ಇವಾಗ ಇವರೇ ರಾಘವೇಂದ್ರಣ್ಣ ಸತೀಶಣ್ಣ ಹೇಳಿ. ಅಲ್ಲಿ PG ಅಂಬೇಕಲ್ ಅಂತ ಸೀನಿಯರ್ ಒಬ್ರು ಇದಾರೆ, ಮಾತಾಡಿಸಿ. ಬಂದೆ, ಲಾಸ್ಟ್ ಗೆ ಬಂದೆ ಈಗ. ಅವ್ರನ್ನ ಮಾತಾಡಿಸಿ, ನಮ್ಗೊಂದು ಬ್ಲೆಸ್ಸಿಂಗ್ ಅವರು ಬಂದಿರೋದು. ಆಕ್ಚುಲಿ ದೊಡ್ಡಪ್ಪ ನಮಸ್ತೆ. ವಿಡಿಯೋ ಆಡಿಯೋ ಮ್ಯೂಟ್ ಆಗ್ಬಿಟ್ಟು ದೊಡ್ಡಪ್ಪ, ಆಡಿಯೋ ಅನ್ಮ್ಯೂಟ್ ಮಾಡ್ರೆ ಗೊತ್ತಾಗ್ತಿಲ್ಲ ಅಂತ ಕಾಣುತ್ತೆ. ಹೌದು, ಆಕ್ಚುಲಿ ಅವ್ರನ್ನ ನಿನ್ನೆನೆ ಕೇಳಿದ್ದೆ. 1 ವಾರ ಆತ ಅವರ ಹಿಂದೆ ಗೆಸ್ಟ್ ಆಗಿ ಬರೋಕು ಅಂತೇಳಿ ನಾ ಕೇಳಿ ಕಾಣ್ತಾ ಒಳ್ಳೇದು. ಫೈನಲಿ ಇಂದು ಸಿಕ್ಕಿದ.
ಅವು ಕೂಡ ಕತೆ ಪುಸ್ತಕಗಳನ್ನ ಬರ್ದೋಳು. ಇತ್ತೀಚೆಗೆ ಕೂಡ ಇನ್ನೊಂದು ಪುಸ್ತಕ ಪ್ರಕಟ ಆಗ್ತಾ ಬರ್ದು. ಮತ್ತೆ ಹಿಂಗಾರ ಮತ್ತೆ ಮುಡುಪು ಕೂಡ ಬಹಳಷ್ಟು ಬರಿತಾವಳು. ದೊಡ್ಡಪ್ಪ ಅನ್ಮ್ಯೂಟ್ ಆತ್ಲೆ, ವಾಯ್ಸ್ ಅನ್ಮ್ಯೂಟ್ ಆತ್ಲೆ ನಿಮ್ಮದು. ಅವಕ್ಕೆ ಒಮ್ಮೆ ಇಯರ್ಫೋನ್ ಕೊಡಿ. ಇಲ್ಲ, ಇಯರ್ಫೋನ್ ಹೆಡ್ಫೋನ್ ಹಾಕೊಂಡೋಳು ಅವು. ನಮ್ಮ ಮಗನಿಗೆ ಕೊಡಿ, ಅವಕ್ಕೆ ಕೇಳಿಸ್ತದೆ. ಇಲ್ಲ ದೊಡ್ಡಪ್ಪ, ನೀವು ಹೆಡ್ಫೋನ್ ಮುರಳಿನ ಕಲೆ ಕೊಡಿ, ನಾ ಹೇಳ್ದೆ ಮುರಳಿಗೆ. ಅವರು ಎಂಡ್ ಮಾಡಿದ್ರ? ಇಲ್ಲ ಇಲ್ಲ, ಅವು ಮುರಳಿ ಪುನೀತ್, ನಾ ಮುರಳಿ ಹೇಳ. ಹಾಯ್, ಇದು ವಿಡಿಯೋ ತೋರಿಸಿ. ಈಗ ಆಡಿಯೋ ಕೇಳ್ತಾ ಉಂಟು, ಪರವಾಗಿಲ್ಲ. ಆಡಿಯೋ ಕೇಳ್ತಾ ಉಂಟ ಈಗ? ಆಡಿಯೋ ಕೇಳ್ತಾ ಉಂಟು. ಈಗ ವಿಡಿಯೋ ತೋರಿಸಿ, ನಾವ್ಗೆಲ್ಲ ಖುಷಿ ಅವರ ನೋಡುದು. 1 ಸೆಕೆಂಡ್ ಮಾಡ್ತೇನೆ. ವಿಡಿಯೋ ಆನ್ ಮಾಡಿದೆ ಈಗ. ಇಲ್ಲ, ಸರಿ ಉಂಟು, ಕರೆಕ್ಟ್ ಉಂಟು, ರೈಟ್. ನಾವು ತೊಂದರೆ ಇಲ್ಲ. ದೊಡ್ಡಪ್ಪ ನಮಸ್ತೆ. ನಮಸ್ತೆ ನಮಸ್ತೆ. PG ಅಂಬೇಕಲ್ ಆರ್ ಪುಟ್ಟಣ್ಣಗೌಡ ಅಂಬೇಕಲ್ ನಮ್ಮಲ್ಲಿ ಮಡಿಕೇರಿಲಿ ಚಟ್ಟಹಳ್ಳಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದ, ನಿವೃತ್ತರಾಗಿದ್ದ, ಈಗ ಬೆಂಗಳೂರಲ್ಲಿರೋ. ನಂಗೆ ದೊಡ್ಡಪ್ಪಂಗೆ ನಾ ಹುಟ್ಟಿಗೆ ಮೊದ್ಲೇ ದೊಡ್ಡಪ್ಪಂಗೆ ನನ್ನ ಓದುದು. ಈಗ ಹೇಳಿದ್ರೆ ನಮ್ಮಮ್ಮನು ದೊಡ್ಡಪ್ಪನ ಮಿಸೆಸ್ ಅವಿಬ್ಬರು ಟ್ರೈನಿಂಗ್ ಮೇಟ್, ಇಬ್ಬರು ಇದು TCH ಇದು D.Ed ಟ್ರೈನಿಂಗ್. ಅಲ್ಲಿಂದ ಮೇಲೆ ಅದೇ ರಿಲೇಷನ್ ಬೆಳ್ತು ನಾವು ಅಲ್ಲಿಂದಲೇ ದೊಡ್ಡಪ್ಪ ತಿಳೆ ಕರಿದು. ದೊಡ್ಡಪ್ಪನ ಅರೆಭಾಷೆ ಕಥೆಗಳದ್ದು ಇತ್ತೀಚೆಗೆ ಬಂದದೊಂದು ಅರೆಭಾಷೆ ಅಕಾಡೆಮಿಯಿಂದ ಬಿಡುಗಡೆ ಆದಂತಹ ಪುಸ್ತಕ ತಬ್ಲಿ ಮಂಗ ಅಂತೇಳಿ. ಅದಲ್ಲದೆ ಇನ್ನೊಂದು ಹೊಸ ಪದ್ಯ ಪುಸ್ತಕ ಕೂಡ ಬಿಡುಗಡೆ ಆಯ್ತು, ನಿನ್ನ ಪ್ರೇಮದ ಪರಿಯ ಅಂತ ಹೇಳಿ ಕಂಡದ್ದು. ಅರೆಭಾಷೆಯಲ್ಲಿ ಸಾಕಷ್ಟು ಕೆಲಸ ಮಾಡ್ದವು. ಈಗ ಆಕ್ಚುಲಿ ನಾವ್ಗೆ ದೊಡ್ಡಪ್ಪ ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ನಾವ್ಗೆ ಏನೇನೋ ಗೊತ್ತಿದ್ದದೆ, ಆದ್ರೆ ಎಂತ ಮಾಡಕ್ಕೂ ತಿಳಿ ಗೊತ್ತಿರುದಿಲ್ಲ. ಅಂದ್ರೆ ಎಷ್ಟೊಂದು ಪದಗ ನೀವೇ ಗೊತ್ತಿರುವಂತ ನಾವ್ಗೆ ಗೊತ್ತಿರುದಿಲ್ಲ. ಇಂಥದರೆಲ್ಲ ಹುಡುಕಿ ತೆಗಿಯಕ್ಕೆ ನಾವ್ಗೆ ನಿಮ್ಮ ಸಹಾಯ ಕೂಡ ಅಷ್ಟೇ ಬೇಕು. ಈ ಪ್ರಾಯಲ್ಲಿಯೂ ಖುಷಿಲಿ ಆಗಿ ನಮ್ಮೊಟ್ಟಿಗೆ ಕನೆಕ್ಟ್ ಆಗಲರಿ. ಅರೆಭಾಷೆ ನೀವು ಆಗಂದಲೇ ಕನೆಕ್ಟ್ ಆಗರಿ. ಇಷ್ಟೊತ್ತು ನೋಡ್ದರಿ ನಾವ್ ಎಂತೆಲ್ಲ ಮಾಡ್ತಾಳೋತೇಳಿ ನೀವ್ಗೆ ಏನಾರ ಅರ್ಥ ಆಗಿರ್ದು. ಸೊ ನಿಮ್ಮ ಮಾತಿಗೆ ಅರೆಭಾಷೆ ಕಲಿಯೋಕೆ ಎಂತದ್ದು ಮಾತು ಹೇಳೋಕು ನಾವ್ಗೆ. ಅದೇ ನಿಮ್ಮ ಕಾರ್ಯಕ್ರಮ ಬಹಳ ಖುಷಿ ಆಯ್ತು ನಂಗೆ. ಹೇಳಿದೆ ನಾ ಮಾತಾಡುದು? ಕೇಳಿದೆ ದೊಡ್ಡಪ್ಪ, ಇಂಥ ಕಾರ್ಯಕ್ರಮ ನೀವು ಹುಡುಗರು ಸುಮಾರು ಜನ ಕಂಡರೆ ನೀವು ಮುಂದುವರ್ಸೋದು ಬಹಳ ಸಂತೋಷದ ವಿಚಾರ. ಪುನೀತ್ ಮತ್ತೆ ವಿನೋದ್ ಮೂಡಗದ್ದೆ ನಂಗೆ ಸ್ವಲ್ಪ ಗೊತ್ತಿದ್ದವು. ಮನೋಜ್ ಕುಳೇಕರ್ನ ಇತ್ತೀಚೆಗೆ ನಾ ಫೇಸ್ಬುಕ್ ಏನೋ ನೋಡಿದೆ. ಸತೀಶ್ ಅವರ ಅಷ್ಟು ಪರಿಚಯ ಇಲ್ಲೇ. ನೀವೆಲ್ಲ ಒಳ್ಳೆ ಪ್ರಯತ್ನ ಪಟ್ಟವಳ್ರಿ, ನಂಗೆ ಭಾರಿ ಖುಷಿ. ಭಾಷೆನ ಬೆಳೆಸಕ್ಕೆ ನೀವು ಹುಡುಗರು ಇಷ್ಟೆಲ್ಲ ಪ್ರಯತ್ನ ಪಡ್ಕನ ನಾವ್ಗೆ ಏನಾದ್ರು ನಮ್ಮಿಂದ ಆಗುವಂಥದ್ದು ನಮ್ಮ ಸಲಹೆ ಎಲ್ಲ ಮುಂದಿನ ಇದಾರ್ರಿ ನಾ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಲೋ, ಕೇಳಿದೆ ದೊಡ್ಡಪ್ಪ. ಇಂದಿಗೆ ಇಷ್ಟೇ ಸಾಕಲ್ಲ? ನೀವು ಎಷ್ಟು ಹೇಳ್ರು ನಾವು ಕೇಳುವ. ಯಾಕಂತ ಹೇಳ್ರಿ ಇಂದಿನ ವಿಷಯನೇ ಕೇಳಿ ಕಲೀತೇಳಿ. ಹೌದಾ? ನೀವು ಯಾಕಂತ ಹೇಳ್ರಿ ನೀವು ಶಿಕ್ಷಕರಾಗಿದ್ದವು, ಹಂಗಾಗಿ ನೀವಿಗೆ ಮಾತಾಡುವಂಥದ್ದೇನು ಹೊಸ್ತೇನಲ್ಲ. ಹಂಗಾಗಿ ಇನ್ನು ಮುಂದೆಗೆ ಅರೆಭಾಷೆ ಕಲಿಯವು ಯಾವ ತರ ಕಲಿಯಕ್ಕೆ ತಿಳಿ ಅವಕ್ಕೊಂದು 2 ನಿಮಿಷ ಹೇಳಿದ್ರೆ ಅವು ಅಳವಡಿಸಿಕೊಂಡವೆ ಅಂತ ಅಷ್ಟೇ. ಅರೆಭಾಷೆ ಕಲಿಯೋಕೆ ಮುಖ್ಯವಾಗಿ ಭಾಷೆ ಬಗ್ಗೆ ಪ್ರೀತಿ ಬೇಕು. ನಾವ್ಗೆ ನಮ್ಮ ಜನಗಳಿಗೆ ನಮ್ಮ ಮಾತೃಭಾಷೆ ಹೇಳಿದ್ರೆ ನಮ್ಮ ಅವ್ವನಂಗೆ. ನಮ್ಮ ಅವ್ವನ ಗುಣ ರೂಪ ಎಲ್ಲವೂ ಕೂಡ ಬಾಕಿ ಹೆಂಗಸರಲ್ಲಿ ಇದ್ರೂ ಕೂಡ ನಮ್ಮ ಅವ್ವನೇ. ಹಂಗಾಗಿ ನಮ್ಮ ಭಾಷೆಯ ಬಗ್ಗೆ ಅಂತ ಪ್ರೀತಿ ಇದ್ದರೆ ಮಾತ್ರ ಭಾಷೆ ಉಳಿಯಕ್ಕೆ ಸಾಧ್ಯ. ತುಂಬಾ ಖುಷಿ ಆಯ್ತು ದೊಡ್ಡಪ್ಪ ಬಂದಳೆ. ನಾವ್ಗೆ ನಿಮ್ಮ ನೋಡ್ದು ಮಾತಾಡದೆ ನಾವ್ಗೆ ಎಲ್ಲಕ್ಕೊಂದು ಖುಷಿ. ಹಂಗೆಲ್ಲರ ಪರವಾಗಿ ನಮ್ಮ ತಂಡದ ಪರವಾಗಿ ಹಂಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ತೆ.
ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಸೀನಿಯರ್ ಅವರು ಬಂದಿರೋದು ಆಕ್ಚುಲಿ ನಾನು ಹೇಳ್ತಿರಾಗೆ ಈ ಟೆಕ್ನಾಲಜಿಯನ್ನು ಇವಾಗ ಸೀನಿಯರ್ ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈವನ್ ಕಂಪೇರ್ ಟು ನನಗೆ ಹುಡುಗರ ಜೊತೆ ಇವರಿಗೆ ಕಂಪೇರ್ ಮಾಡುವಾಗ ಎಷ್ಟು ಮಂದಿ ನಮ್ಮ ಯಂಗ್ ಜನರೇಷನ್ ಇದಕ್ಕೆ ಸ್ವಲ್ಪ ದೂರನೇ ಉಳಿತಾರೆ. ಬಟ್ ಸೀನಿಯರ್ಸ್ ಎಲ್ಲ ತುಂಬಾ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಾವು ಏನೆಲ್ಲ ಈ ಫೇಸ್ಬುಕ್ ನೀವು ಅಬ್ಸರ್ವ್ ಮಾಡಬಹುದು. ಅದು ಒಳ್ಳೆ ಖುಷಿ ವಿಷಯ ಮತ್ತು ನಮ್ಗೊಂದು ಆದರ್ಶ ಎಲ್ಲರಿಗೂ ಅದೊಂದು ಇವರು ಬಂದಿರೋದು. ಅದೇ ನೀವು ಮಾಡುವಂತ ಕೆಲಸವನ್ನು ಪ್ರೋತ್ಸಾಹಿಸ್ಬೇಕಲ್ಲ. ಹೌದೌದು. ನಿಮ್ದು ಬ್ಲೆಸ್ಸಿಂಗ್ ಇದ್ರೆ ಆಗುತ್ತೆ. ನಿಮ್ಮನ್ನ ನಾವು ನೋಡ್ಬೇಕು, ನಿಮ್ಮಿಂದ ನಾವು ಕಲಿಲಿಕ್ಕೂ ಉಂಟು ಇಂಥದ್ದನ್ನೆಲ್ಲ. ಅದು ನಮಗೆಲ್ಲ ಖುಷಿಯ ವಿಚಾರ. ಓಕೆ, ಸರಿ. ಆಯ್ತು. ಒಂದು ಗಂಟೆಯ ಅವಕಾಶ ಇಲ್ಲಿಗೆ ಮುಕ್ತ. ಬೇರೆ ಏನಾದ್ರು ಫರ್ದರ್ ಡಿಸ್ಕಷನ್ಸ್ ಹಳೆ ವಿಷಯ ಜೀವನ್ ಪುತ್ತೂರ್ರೆ ಏನಾರು ಹೇಳಿಕೊಟ್ಟ ರಮ್ಯಕ್ಕ ಕತೆ ಉಟ್ಟ ರಮ್ಯನೇ ಕಾಣೆ. ರಮ್ಯಕ್ಕ ಇಲ್ಲೇ ಕಂಡದೆ. ರಮ್ಯಕ್ಕ ಇಲ್ಲ. ಬೇರೆ ಏನಾರು ವಿಷಯ ಕೊಟ್ಟ ಮೀನಕ್ಕ ನಿಮ್ಮ ಅನುಭವ? ಇಂದಿನ ಕಾರ್ಯಕ್ರಮದ ಬಗ್ಗೆ ಇಂದಿನ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತದೆ. ಎಲ್ಲ ಹಿರಿಯರು ಬಂದು ಮಾತಾಡ್ದ, ಅವರದ್ದು ಹಿರಿಯರು ಕಿರಿಯವು ಎಲ್ಲ ಇದ್ದ ಅವರವರ ಅನುಭವಗಳ ಅವರ ಇದನ್ನ ಕೇಳಿ ತುಂಬಾ ಖುಷಿ ಆಯ್ತು. ಅದೇ ನನ್ನ ಮಗನೊಟ್ಟಿಗೂ ಹೇಳ್ತಾ ಇದ್ದೆ, ಮಗನೊಟ್ಟಿಗೂ ಸ್ವಲ್ಪ ಕೇಳಿ ಸರಿಯಾಗಿ ಕೇಳಕ ಅವನಿಗೆ ಸ್ವಲ್ಪ ಈ ಕತೆ ಎಲ್ಲ ಹೇಳ್ಕನ ಮಾತ್ರ ಅರೆ ಭಾಷೆ ಸ್ವಲ್ಪ ಕಷ್ಟ ಅದೇ ಅರ್ಥ ಮಾಡಿಕೊಂಬಕ್ಕೆ. ಆದ್ರ ಇದು ಪ್ರಯತ್ನ ಪಟ್ಟದೆ ಮಾತ್ರ ಖುಷಿ ಆಯ್ತು ನಂಗೆ ಕೇಳಿ, ಎಲ್ಲರ ಮಾತು ಕೇಳಿ ತುಂಬಾ ಖುಷಿ ಆಯ್ತು ನಂಗೆ. ಸೌಮಿ ನಿಮ್ಮ ಫುಲ್ ಹೆಸರು ಸರ್, ಎಂತಂದ್ರೆ PG ಅಂಬೇಡ್ಕರ್ ಅವರು ನನ್ನ ಮಾವ ಆಗ್ತಾರೆ. ಯಾಕಂದ್ರೆ ಅವರ ಮಗಳು ನಿವೇದಿತಾ ನನ್ನ ಅಣ್ಣನಿಗೆ ತಗೊಂಡು ಬಂದಿರೋದು. ನಂಗೆ ಮೊದ್ಲಿಂದಾನೇ ಗೊತ್ತು. ನಿವೇದಿತಾ ಅತ್ತಿಗೆ ನಂದು ಹಿರೇಬಂಡಾಡಿ ಸರ್, ಸ್ವಂತ ದೊಡ್ಡಪ್ಪ. ಹಾಗೆ ನಾ ಮೊದ್ಲಿಂದಾನೇ ನೋಡಿ ಗೊತ್ತು, ಎಷ್ಟು ವರ್ಷದಿಂದ ಅಂದ್ರೆ ಒಂದು 10-12 ವರ್ಷದಿಂದ ನೋಡಿ ಗೊತ್ತು. ನೀವು ಸುಳ್ಯದ ಸೊಸೆಯಾಗಿ ಬರೋ ಅರೆ ಭಾಷೆಲೆ ಮಾತಾಡಿ. ನೆಕ್ಸ್ಟ್ ಅದೇ ಹಾಗೆ ನಮ್ ಫ್ಯಾಮಿಲಿಗೆಲ್ಲ ಸುಳ್ಯದವ್ರನ್ನೇ ಮ್ಯಾರೇಜ್ ಮಾಡಿ ಕರ್ಕೊಂಡು ಬಂದಿರೋದು. ಅವರೊಟ್ಟಿಗೆ ಸ್ವಲ್ಪ ಸ್ವಲ್ಪ ಅರೆ ಭಾಷೆ ಮಾತಾಡ್ತೀವಿ ಅಂತ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಅರೆ ಭಾಷೆ ಕಲಿಲಿಕ್ಕೆ. ಹಾಗೆ ಎಲ್ಲ ಸುಳ್ಯದ ಫ್ರೆಂಡ್ಸ್ ಹಾಗೆ ಮಾಡ್ಕೊಳ್ತಿದ್ದೆ. ಬೇರೆ ಕಲ್ಪನಕ್ಕ, ತೇಜಸ್ ಏನಾರು ನಿಮ್ಮ ಮಾತು ಹೇಳುವಂತದ್ದು? ಸಂದೀಪಣ್ಣ ಇಲ್ಲೇ ಕನೆಕ್ಟ್ ಆಗಿ ಹೋಗೋಣ. ನಳಿನಿ ಮೇಡಮ್, ನಳಿನಿ ಮೇಡಮ್ ಏನಾರು ಒಂದು ಕಲ್ತ ಅರೆ ಭಾಷೆನ ಹೇಳ್ರನ, ಆಗ ಉಳಿದ ಗೆಸ್ಟ್ ಗಳಿಗೆ ಗೊತ್ತಾದೆ ಸ್ವಲ್ಪ. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಡೆದ ಕೇಳಿ ಕಲಿ ಅಂತ ಹೇಳಿ ಕಥೆ ಓದುದು ತುಂಬಾ ಚೆನ್ನಾಗಿ ಕೇಳಿ ಬಂತು. ಮತ್ತು ಅದರ ಸ್ವಲ್ಪ ಅರೆ ಭಾಷೆಲಿ ಹೇಳ್ರೆ ಗೊತ್ತಿದ್ದಷ್ಟು. ಶ್ರೀಮತಿ ಮಯೂರ್ ಅನ್ಬೇಕಲ್ಲ ಅವರು ಹೇಳಿದ್ದು ತುಂಬಾ ಚೆನ್ನಾಗಿ ಮಾತಾಡಿದ್ದು ಚೆನ್ನಾಗಿ ಕಲ್ತು. ಮತ್ತು ಹಿರಿಯರಾದಂತ PG ಅಂಬೇಡ್ಕರ್ ಅವರು ಮುಖ್ಯ ಶಿಕ್ಷಕರಾದವಳು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಾತು. ನಮ್ಗೆಲ್ಲ ಹಿರಿಯರ ಮಾರ್ಗದರ್ಶನ ಮುಖ್ಯ ಅಂತೇಳಿ ನಾನು ಎನ್ಸ್ಕೊಳ್ತಾ ಇದ್ದೀನಿ. ಜೀವನ್ರೆ ಸರ್ ನಮಸ್ತೆ, ಎಲ್ಲ ಹಿರಿಯೋಕೆ ನಮಸ್ತೆ. ಇಂದಿನ ಕ್ಲಾಸ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮಯೂರು ಆಡಿದ ಹಾಡು ಲಾಯ್ಕಿತ್ತದು. ಮತ್ತೆ ನಿಮ್ಮ ಕಥೆನ ಆಲ್ರೆಡಿ ಕೇಳಿ ಅದನ್ನ ಓದಿಳೆ, ಬಟ್ ನಂಗೆ ಓದ್ಕನ ಸ್ವಲ್ಪ ಲೇಟ್ ಆಗ್ತು. ಇದು ಕೇಳ್ಕಣ ತುಂಬಾ ಲೈಕ್ ಔಟ್. ಈಗ ಕ್ಲೀನ್ ಆಗಿ ಅರ್ಥ ಔಟ್. ಈಗ ನಂಗೆ ಓದಿ ನೋಡ್ಕನ್ನೋದಷ್ಟೇ ಅರ್ಥ ಆತ್ಲೆ, ಎಂತ ಕೆಲವೊಂದು ವರ್ಡ್ ಪದಗ ಎಲ್ಲ ಅರ್ಥ ಆತ್ಲೆ. ಈಗ ಸರಿ ಅರ್ಥ ಆಯ್ತು. ಒಳ್ಳೆ ಕ್ಲಾಸ್. ನಾವು ಅರೆ ಭಾಷೆ ಈಗ ಕಲ್ತು ನೀವೆಲ್ಲ ಧೈರ್ಯ ಬಂದಿತ್ತು. ಈಗ ಎಲ್ಲರೊಟ್ಟಿಗೆ ಮಾತಾಡೋಕು ನಾವೊಂದು ಧೈರ್ಯ ಇಟ್ಬಿಟ್ಟು ಏನಿಲ್ಲ ಬೊಯ್ದಾರೆ ಅರ್ಥ ಆಗುವಷ್ಟಾರ ಆಗುತ್ತಲ್ಲ. ಅದು ಫಸ್ಟಿಗೆ ಅದೆಲ್ಲ ಎಲ್ಲರಿಗೂ ನೆಗೆಟಿವ್ ಫಸ್ಟಿಗೆ, ಪಾಸಿಟಿವ್ ಮತ್ತೆ ತಗೊಂಬೋದು. ಹಂಗೆ ಧನ್ಯವಾದ ಎಲ್ಲ ನಮ್ಮ ಗುರುಗಳಿಗೆ, ಸತೀಶ್ ಅಣ್ಣಂಗೆ.
ಸರಿ. ನೆಂಟ್ರಿಗೆ ಬಂದೋಳ ಕೋಳಿಗೆ ಪನಿ ಮಾಡ್ರಲ್ಲ ಹಾಕಿತ್ತು ಎಲ್ಲವೂ ಸೇರಿ ಅಲ್ಲ. ಹೌದು. ಕೋಳಿಗೆ ಅಂದಿಗೈಪಲ್ಲ ಮೈನ್ ಫುಡ್ ಅಂದಿಗೈಪು. ಹೆಂಗೋ ಕಾರ್ತಿಕ ಹರಕೆ ಜೋರ್ ಇದ್ದದೆ ಒಂದ್ ದೇವಕ್ಕೆ ಕೊಟ್ಟಂಗೆ ಅದು ನಾವಿಗೆ ತಿಂದಂಗೆ ಹೊತ್ತು. ಹೌದು. ಅದೇ ತರ ಇನ್ನೊಂದು ಸಣ್ಣ ಅನೌನ್ಸ್ಮೆಂಟ್ ಮಾಡ್ತಾವಳೆ. ನಾವು ಸೂರಡಿ ಬಳಗಂದ ಸೂರಡಿ ಕಾರ್ತಿಂಗಳ ಕವಿಗೋಷ್ಠಿ ಅಂತೇಳಿ ಬರೋ ವಾರಕ್ಕೆ ಪ್ಲಾನ್ ಮಾಡ್ತಾವಳ. ಅದು ಫೇಸ್ಬುಕ್ ಲೈವ್ ಅಲ್ಲಿ ಸ್ವಲ್ಪ ಹೊಸಬ್ಬರ್ನೆ ನಾವು ಹಿಡಿದು ತರ್ತಾವಳ. ಯಾಕಂತೇಳ್ರಿ ಈಗ ಎಂತ ಹುಟ್ಟುತ್ತೇಳ್ರಿ, ಕೆಲವು ಈ ಹಿಂದೆ ಅರೆಭಾಷೆದಿಲ್ಲೋ ಬರ್ದ ಅಲ್ಲೇ ಇಸುವೆ ಅದರ ಮುಂದೆ ತಾದ್ಲೆ ಅಂತವರೆಲ್ಲ ಹುಡುಕಿ ಹೊರಗೆ ತರುವಂತಹ ಒಂದು ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡ್ತಾವಳ. ಕಂಪ್ಲೀಟ್ ಆಗಿ ಆತ್ಲೆ ಒಂದು 3 ದಿನದ ಒಳಗಡೆ ನಾ ತಿಳಿಸ್ತೀನಿ ಅದರ ನಾವು ಹಿಂಗೆ ಮಾಡುವೆ, ಯಾವ ತರ ಮಾಡುವೆ ಅಂತ ಹೇಳಿ ಕಂಡದ್ದು. ಅದು ಸೂರಡಿ ಬಳಗ ಅಂತ ನಾವು ಆಯೋಜನೆ ಮಾಡ್ತಾ ಅಂತವಳ. ಸೂರಡಿ ಕಾರ್ತಿಂಗಳ ಕವಿಗೋಷ್ಠಿ ಅಂತೇಳಿ ಅರೆಭಾಷೆ ಪದ್ಯಗಳ ಕವಿಗೋಷ್ಠಿ ಫೇಸ್ಬುಕ್ ಲೈವ್ ಇದ್ದದೆ. ಅದು ಬರುವ ಆದಿತ್ಯವಾರಕ್ಕೆ ಅಂತೇಳಿ ಪ್ಲಾನ್ ಮಾಡ್ತಾವಳ. ಫೈನಲೈಸ್ ಆದ ಮೇಲೆ ನಾ ಕೂಡ್ಲೆ ಎಲ್ಲಕ್ಕೂ ತಿಳಿಸಿಕೊಡ್ನೆ. ಹೇಳಿ ಬಾ. ಹಂಗೆ ಇದು ಚೆಂಬು ಸಾಹಿತ್ಯ ವೇದಿಕೆ ಕಡೆಯಿಂದ MG ಕಾವೇರಮ್ಮ ಅವರ 80ನೇ ಬಗ್ಗೆ. ಹೌದು, ಅದೇ ಚೆಂಬು ಸಾಹಿತ್ಯ ಇದು ಅಕಾಡೆಮಿ, ಕಾವೇರಮ್ಮ ಅವರ ಸಾಹಿತ್ಯ ಅಕಾಡೆಮಿ ಅವರಿಂದ ಒಂದು ಇದು ಆಯೋಜನೆ ಕೂಡ ಮಾಡೇಳೋ. ಎಂತ ಹೇಳಿದ್ರೆ ಅರೆಭಾಷೆಯಲ್ಲಿ ಪದ್ಯ ಬರೆಯುವಂಥದ್ದು. ಅದರಲ್ಲಿ ಒಂದು ಸ್ಪರ್ಧೆ ಉಂಟು. ನಾ ಮೆಸೇಜ್ ಕೂಡಲೇ ನೀವು ಗ್ರೂಪ್ ಅಲ್ಲಿ ಕಳಿಸ್ತೀನಿ ಆಕ್ಚುಲಿ. ಸೊ ಅಲ್ಲಿ ಬರ್ದು ಲಾಸ್ಟ್ ಡೇಟ್ ಅದಲ್ಲಿ ಮೆನ್ಷನ್ ಮಾಡೋಣ. ಅದಕ್ಕೆ ಕಳ್ಸಕ್ಕ ನೀವು ಕಲ್ತ ಅರೆಭಾಷೆಲಿ ನೀವು ಎಷ್ಟು ಗೊತ್ತು ಅಷ್ಟು ಬರೀನಿ, ನಾವು ನೋಡ ಏನಾದೆ ಅಂತೇಳಿ ಯಾವ್ದಕ್ಕೂ ಹೆದರ್ಬೇಡಿ. ಆದಷ್ಟು ಬರ್ದು ಒಂದು ಲಾಯ್ಕಲ್ಲಿ ಕಳ್ಸಿ ಕೊಟ್ರೆ ಅವು ಸಂಘಲ್ಲಿ ಅದರ ಅಪ್ರೂವಲ್ ತಕೊಂಡು ನೋಡ್ವೆ. ಅದು ಮೆಸೇಜ್ ನಾ ಕೂಡ್ಲೆ ಕಳ್ಸಿ ನಿಮ್ಗೆಲ್ಲಕ್ಕೂ ಕೂಡ್ಲೆ ಗೊತ್ತಾದಾಗ ಹಂಗೆ ಅಂತೇಳಿ. ಮತ್ತೆ ನಮ್ಮ ಎಲ್ಲವೂ ಟ್ರೈ ಮಾಡ್ಬೇಕು ಸ್ಟೂಡೆಂಟ್ಸ್. ಹೌದು, ಒಂದ್ ವೇಳೆ ಬರ್ದ ತಪ್ಪುಟ್ಟ ಏನುಟ್ಟ ಅಂತ ಕೇಳಿದ್ರೆ ಮನೋಜನೊಟ್ಟಿ ಕೇಳಿ. ನಾವು ಅವಂಗೊಂದು ಹೆಸರಿಸಳ ಅರೆಭಾಷೆನ ಯೋಗರಾಜ್ ಭಟ್ ಅಂತ ತಿಳಿಸಿದಂತ ಹೆಸರು ಮನೋಜಂಗೆ. ಹಂಗೆ 24 ಅವರ್ ಸಪೋರ್ಟ್ ಅಷ್ಟೇ ಹಂಗೆ. ಅರೆಭಾಷೆನ ಯೋಗರಾಜ್ ಭಟ್ ಅಂತ ಹೇಳಿ ಕರೀದು ನಾವು ಮನೋಜಂಗೆ. ಸೊ ಎನಿ ಟೈಮ್ ಬೇಕಾದ್ರೆ ಅವ ಕನೆಕ್ಟ್ ಆಗ್ತಾ ಇದ್ದದೆ. ನನ್ನ ಮಾತ್ರ ಗ್ಯಾರಂಟಿ ನಂಬಬೇಡಿ, ಎಷ್ಟೊತ್ತಿಗೆ ಇದ್ದ ಕಳ್ದ ವರ್ಷ ಹಂಗೆ ಔಟ್. ಅದು ಅವ್ರದ್ದು ನಾಳೆ ಲಾಸ್ಟ್ ಡೇಟ್ ತಕೊಂಡ ನಾವು ನಡುಲಿ ನಾನು ಕಾರ್ತಿಕ್ ಕುದ್ದು ಬರ್ತದ 3 ಗಂಟೆಗೆ. ಹೌದು, ಎಂತ ಒಂದು ಮರಿಯಮ್ಮ ಅಂತ ನಾ ಅಂದು ಬರ್ದ ಎಸ್ಸುಂಡು ಬೇಟೆ ದಾಡ್ಸಿ ಬಿಟ್ಟದು. ಸಂಗೀತಕ್ಕೆ ಹೇಳ್ದ ಪದ್ಯಗಿಲ್ಲ ಮಾರೆ ಹೆಂಗಾರ ಒಂದು ಕಳ್ಸಿಕೊಡು ಅಂತ ಹೇಳಿ, ಅದಕ್ಕೆ ಮತ್ತೆ ಕಳ್ಸಿ. ಹಂಗೆ ಹೇಳಿ ನಾನು ಟೈಪ್ ಮಾಡಕ್ಕೆ ಪ್ರಿಂಟ್ ಕಳಿಸಿದೆ. ಸಮಾಧಾನಕರ ಬಹುಮಾನ ಒಂದು ಕೊಟ್ಟರು ಅದಕ್ಕೆ. ಆಗಲಿ ಹಂಗೆ. ಸೊ ಎಲ್ಲವೂ ಕನೆಕ್ಟ್ ಆಗೋಳ, ಎಲ್ಲವಕ್ಕೂ ಖುಷಿ ಆಯ್ತು. ನಮ್ಮ ಆರಂಭದ ಅತಿಥಿ ಸುರೂಂದ ಕನೆವರೆಗೆ ಅತ್ಯಂತ ಆಸಕ್ತಿಲಿ ಖುದ್ದು ಕೇಳಿದಂತಹ ನಮ್ಮ ಲೋಕೇಶ್ ಚಂದ್ರ ಅತ್ತೆಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗ ಮತ್ತೊಂದು ಸಾರಿ. ಕತೆಗೆ ಜೀವ ತುಂಬಿದ ಬ್ರಹ್ಮ ಸಂಕಲ್ಪ ಮಾಡಿದಂತಹ ನಮ್ಮ ತುಳಸಿ ಅಕ್ಕಂಗೂ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಧನ್ಯವು ಸ್ವಲ್ಪ ಬಿಸಿ ಪಾಪ ಡ್ಯೂಟಿ ಪೀರಿಯಡ್ಲೇ ಇಷ್ಟೊತ್ತಿಗೆ ಅಟೆಂಡ್ ಆಗೋಳ. ಅದು ಅವರ ಬಿಸ್ನೆಸ್ ಇದು ಕಷ್ಟ ಇತ್ತು. ಅವಕ್ಕೆ 9 ಗಂಟೆವರೆಗೂ ಸಹ ಡ್ಯೂಟಿ ಇಟ್ಟುಗಡೆ ಆ ನಡುವೆ ಅವು ಆ್ಯಡ್ ಹಾಕೊಂಡೋಳ. ಸೊ ಉಳಿದವು ಮಯೂರವು ಕೂಡ ಸ್ವಲ್ಪ ನೆಟ್ವರ್ಕ್ ಸಮೇತ ನಾವು ಸಹ ಬಿಟ್ಟು. ಸೊ ಒಟ್ಟಾರೆ ಒಂದು ವೀಕೆಂಡ್ ವಿತ್ ರಮೇಶ್ ಅಂತ ಹೇಳ್ದಂಗೆ ವೀಕೆಂಡ್ ವಿತ್ ಸತೀಶ್ ಆಗಿ ನಾವು ಮಾಡೋಣ ಅಂದು. ಸೊ ಎಲ್ಲಕ್ಕೂ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಎಲ್ಲಕ್ಕೂ. ತುಂಬಾ ಲೈಕ್ ಇತ್ತು ಪ್ರೋಗ್ರಾಮ್ ಇಂದ. ಇವತ್ತು ತುಂಬಾ ಲೈಕ್ ಇತ್ತು. ಥ್ಯಾಂಕ್ಸ್ ಎಲ್ಲವೂ.